ನಮಸ್ಕಾರ ನಾನು ಗುರು, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನೀಗ ಆಲ್ರೆಡಿ ಒಂದು ಪೊಸಿಷನ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಶಾರ್ಟ್ನ ಮಾಡಿದ್ದೀನಿ. ನಾನು ಯಾಕೆ ಶಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಪೊಸಿಷನ್ ನೋಡೋಣ ಏನಾಗ್ತಾಯಿದೆ ಅಂತ ಅಟ್ ಪ್ರೆಸೆಂಟ್ ಈಗ. 289ಗೆ ನಾನು ಶಾರ್ಟ್ ಮಾಡಿರೋದು. ಒಂಚೂರು ಇನ್ನೊಂದು 2 ಪಾಯಿಂಟ್ ಮೇಲೆ ಮಾಡಿದರೆ ಚೆನ್ನಾಗಿರ್ತಿತ್ತು. ಬಟ್ ನಾನು ಮಾರ್ಕೆಟ್ ಆರ್ಡರ್ ಹಾಕಿದಾಗ ಆಲ್ರೆಡಿ ಅದು ಆ ಸ್ಪೈಕಲ್ಲಿ ನನಗೆ 289 ತೊಗೊಂಡಿರೋದ್ರಿಂದ ಅದು 2 ಪಾಯಿಂಟ್ ಮಿಸ್ ಆಗಿದೆ. ಪರವಾಗಿಲ್ಲ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾಕೆ ಈ ಟ್ರೇಡ್ನ ತೊಗೊಂಡೆ ಅಂತಂದೇಳಿ. ಈಗ ನೋಡಿ, ನಾನು ಫಸ್ಟ್ ಬಂದುಬಿಟ್ಟು ಡೈಲಿ ಟೈಮ್ ಫ್ರೇಮಿಗೆ ಹೋಗ್ತಾ ಇದ್ದೀನಿ. ನಾನು ಯಾವುದೇ ಒಂದು ಟ್ರೇಡ್ ತೊಗೊಳ್ಬೇಕು ಅಂದರೆ ಫಸ್ಟು ಡೈಲಿ ಟೈಮ್ ಫ್ರೇಮಿಗೆ ಹೋಗ್ಬಿಟ್ಟು ಏನಾಗ್ತಾಯಿದೆ ಅಂತಂದೇಳಿ ನೋಡ್ತೀನಿ. ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಎಕ್ಸಾಕ್ಟ್ ಈ ಒಂದು ಪಾಯಿಂಟ್ ಏನಿದೆ 295 ರೇಂಜ್ ಏನಿದೆ, ಇದು ಒಂದು ಸೆಲ್ಲಿಂಗ್ ಪಾಯಿಂಟು, ಅಂದರೆ ಇಲ್ಲೊಂದು ಸಪ್ಲೈ ಝೋನ್ ಇದೆ. ಈ ಸಪ್ಲೈ ಝೋನ್ ನೀವು ಸ್ವಲ್ಪ ಗಮನಿಸಿ, ಎಷ್ಟು ಸಲ ಇದು ಟ್ರೈ ಮಾಡಿದೆ ಹೋಗೋದಕ್ಕೆ ಅಂತಂದೇಳಿ. ನಾವು ಇಲ್ಲಿ ನೋಡಿದರೆ ನೋಡಿ, ಇಲ್ಲೊಂದು ಸಲ ಇಲ್ಲಿ ಟ್ರೈ ಮಾಡಿದೆ, ಇದಾದಮೇಲೆ ಈ ಒಂದು ಪಾಯಿಂಟಲ್ಲಿ ಟ್ರೈ ಮಾಡಿದೆ. ಇಲ್ಲೊಂದು ಏನು ಟ್ರೈ ಮಾಡಿ ರಿವರ್ಸ್ ಆಗಿ ಬ್ರೇಕ್ಔಟ್ ಕೊಡ್ತು. ಬಟ್ ಇಲ್ಲಿ ಅದೇ ಒನ್ಸ್ ರೆಸಿಸ್ಟೆನ್ಸ್ ಬ್ರೇಕ್ಸ್ ಇಟ್ ಆ್ಯಕ್ಟ್ ಸಪೋರ್ಟ್ ಅಂತ ಹೇಳ್ತೀವಿ. ಒನ್ಸ್ ಈ ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ಸಪೋರ್ಟ್ ಥರ ಅದು ಕೆಲಸ ಮಾಡ್ತು. ಫೈನಲ್ ಆಗಿ ಸುಮಾರು ಟೈಮ್ ಹೋಲ್ಡ್ ಮಾಡಿ ಅದನ್ನು ಸಸ್ಟೇನ್ ಆಗದೇ ಇರೋ ಕಾರಣ ಪ್ರೈಸ್ ಮತ್ತೆ ಕೆಳಗೆ ಬಂತು. ಮತ್ತೆ ಈಗ ಪ್ರೈಸ್ ಹೋಗ್ತಾ ಇರೋದು ಆಲ್ಮೋಸ್ಟು ಈ ಒಂದು ಲೆವೆಲ್ಲಿಗೆ ಓಪನ್ ಆಯಿತು. ಒನ್ಸ್ ಈ ಲೆವೆಲಿಗೆ ಓಪನ್ ಆಗ್ತಿದ್ದಂಗೆ ನಾನೇನು ಮಾಡಿದೆ ಅಂತಂದರೆ, ಇಲ್ಲಿಂದ ಒಂದು ಸಪ್ಲೈ ಬರುವಂಥ ಚಾನ್ಸಸ್ ಇದೆ ಅಂತ ಗೊತ್ತಾಗುತ್ತೆ. ನೋಡಿದ ತಕ್ಷಣ ಒಂದು ಸಪ್ಲೈ ಝೋನ್ ಇದೆ ಅಂತಂದೇಳಿ. ಇಮಿಡಿಯೇಟಾಗಿ ನಾನು ಏನು ಮಾಡಿದೆ, ಇದು ಓಪನಿಂಗಲ್ಲೇ ತುಂಬ ಗ್ಯಾಪ್ ಅಪ್ ಆಗಿರೋದ್ರಿಂದ, ಸರ್ಕ್ಯೂಟ್ಲಲ್ಲಿ ಓಪನ್ ಆಗಿರೋದ್ರಿಂದ ಸಪ್ಲೈ ಒಂದು ಬರುವಂಥ ಚಾನ್ಸಸ್ ಜಾಸ್ತಿ ಇತ್ತು. ಆ ಕಾರಣದಿಂದ ನಾನು ಇದನ್ನು ಶಾರ್ಟ್ ಮಾಡಿರೋಂಥದ್ದು. ಅದಕ್ಕೆ ಈಗ ನಾನು 1 ಡೇ ಟೈಮ್ ಫ್ರೇಮಲ್ಲಿ ನಾವು ನೋಡಿದ್ವಿ. ಈಗ ನಾನು ನೋಡ್ತಾ ಇರೋದು 5 ನಿಮಿಷ ಟೈಮ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. 5 ನಿಮಿಷ ಟೈಮ್ ಫ್ರೇಮಲ್ಲಿ ನಾನು ಇಲ್ಲಿ ನೋಡಿದೆ ಅಂತಂದರೆ, ಬೆಳಗ್ಗೆ ಆಲ್ರೆಡಿ ಇಮಿಡಿಯೇಟಾಗಿ ಒಂದು ಸೆಲ್ ಆಫ್ ಏನು ಬಂತು, ಅದಾದಮೇಲೆ ಮತ್ತೆ ಮೇಲೆ ಹೋಯ್ತು. ಇಲ್ಲಿ ನಾನು ವಿ ವೆಬ್ನ ಯೂಸ್ ಮಾಡ್ತೀನಿ ಇದಕ್ಕೆ. ವಿ ವೆಬ್ ಬಂದುಬಿಟ್ಟು ವಾಲ್ಯೂಮ್ ವೇಟೆಡ್ ಆ್ಯಾವ್ರೇಜ್ ಪ್ರೈಸ್ ಅಂತಂದೇಳಿ. ಇದ್ರ ಕೆಳಗಡೆ ಯಾವಾಗ ಇದು ಈ ಲೆವೆಲಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು, ನಾನು ಶಾರ್ಟ್ ಮಾಡಿದೆ ಈ ಲೆವೆಲಲ್ಲಿ. ಆಲ್ಮೋಸ್ಟ್ ಕೆಳಗಡೆ ಬಂದಿದೆ. ನಾನು ಮಾಡಿದ 289 ಆಲ್ರೆಡಿ ಪ್ರಾಫಿಟಲ್ಲಿ ಇದ್ದೀನಿ, 1300 ಹತ್ರ. ನಾನು ಎಕ್ಸ್ಪೆಕ್ಟೇಷನ್ ಏನಿದೆ, ಅಟ್ಲೀಸ್ಟ್ ಇದು 285ವರೆಗೂ ಬರುತ್ತೆ ಅಂತಂದೇಳಿ. ನಾನು ತೊಗೊಂಡಿರೋದು ಸ್ಕ್ಯಾಲ್ಪಿಂಗ್ ಮಾಡೋದಕ್ಕೆ ಅಂತಂದೇಳಿ. ನಾನು ಸ್ಟಾಕ್ಸಲ್ಲಿ ಸ್ಕ್ಯಾಲ್ಪಿಂಗಿಗೆ ಹುಡುಕ್ತಾ ಇರ್ತೀನಿ ಜಾಸ್ತಿ ಸಿಗುತ್ತಾ ಅಂತಂದೇಳಿ. ಇಮಿಡಿಯೇಟಾಗಿ ಏನಾದರೂ ಈ ಒಂದು ಕೆಳಗಡೆ 285 ರೇಂಜಲ್ಲಿ ಅದು ಬಂದುಬಿಡ್ತು ಅಂತಂದರೆ ನಾನು ಪ್ರಾಫಿಟ್ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಕ್ಸ್ಪೆಕ್ಟಿಂಗ್ 285 ಅಂತಂದೇಳಿ, ನೋಡೋಣ ಏನಾಗುತ್ತೆ ಅಂತಂದೇಳಿ. ಆಮೇಲೆ ನಾನು ಯಾವುದೇ ರೀತಿ ಸ್ಕ್ಯಾಲ್ಪಿಂಗ್ ಮಾಡಬೇಕಾದ್ರೆ ನಾನು ಟಾರ್ಗೆಟ್ನ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಯಾಕಂತಂದರೆ ಅಷ್ಟು ಇದಿರಲ್ಲ, ಏನಾದರೂ ಆಗ್ಬೋದು, ಸಡನ್ನಾಗಿ ಸ್ಪೈಕ್ ಹೊಡಿಬೋದು. ಈ ಥರದ್ದು ರೀಸನ್ಸ್ ಎಲ್ಲ ಇರುತ್ತೆ ಮತ್ತು ಇದಾಗುವಂಥದ್ದು. ಆ ಕಾರಣದಿಂದ ನಾನು ಏನು ಮಾಡ್ತೀನಿ, ಇಮಿಡಿಯೇಟಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೋಡ್ಕೊಂಬಿಟ್ಟು ಇಮಿಡಿಯೇಟಾಗಿ ಎಕ್ಸಿಟ್ ಆಗೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಸ್ಟೈಲ್ ಆಫ್ ಟ್ರೇಡಿಂಗ್. ಕಣ್ಮುಂದೆ ಆಲ್ರೆಡಿ ನಮಗೆ 2000 ರೂಪಾಯಿ ಕಾಣ್ತಾ ಇದೆ. ಎಕ್ಸ್ಪೆಕ್ಟಿಂಗ್ 285 ಆ ಥರ ಬಂತು ಕೆಳಗಡೆ ಅಂತಂದರೆ ಇಮಿಡಿಯೇಟಾಗಿ ಇದು ಮಾಡಬೇಕು ಅಂತ. ಕ್ವಾಂಟಿಟಿ ತುಂಬ ಇದೆ, 800 ಇದೆ. ಈ ಒಂದು ಕ್ಯಾಂಡಲ್ ಏನಾದರೂ ಒಂದು ಕೆಳಗಡೆ ಕ್ಲೋಸ್ ಆಗೋ ಥರ ಕಾಣ್ತು ಅಂತಂದರೆ, ಕೆಳಗಡೆ ಕ್ಲೋಸ್ ಆಯಿತು ಅಂತಂದರೆ ಪ್ರಾಬಬಿಲಿಟಿ 285 ಟಚ್ ಆಗುತ್ತೆ. ಇಮಿಡಿಯೇಟಾಗಿ ನಾವು ಪ್ರಾಫಿಟ್ನ ಬುಕ್ ಮಾಡ್ಬೋದು. ಅಂದರೆ ಒಂದೇ ಸಲ ಇಷ್ಟು ಗ್ಯಾಪ್ ಅಪ್ ಆಗಿರೋದ್ರಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಸಿಗುತ್ತೆ. ಆಲ್ರೆಡಿ ಬೆಳಗ್ಗೆ ನಮಗೆ ಇಲ್ಲಿ ಕಾಣ್ತಾ ಇದೆ. ನಾನು ಈ ಕ್ಯಾಂಡಲ್ ಹತ್ರ ಏನೋ ಎಂಟ್ರಿ ಆಗಿರೋದು, ಇಲ್ಲಾಗಿದ್ರೆ ತುಂಬ ಚೆನ್ನಾಗಿರ್ತೈತಿ ಈ ಸೆಕೆಂಡ್ ಕ್ಯಾಂಡಲಲ್ಲಿ. ಬಟ್ ಆಲ್ಮೋಸ್ಟ್ ನಾವು ಈ ಒಂದು 289 ರೇಂಜಲ್ಲಿ ಎಂಟ್ರಿ ಆಗಿರೋದ್ರಿಂದ ಸ್ವಲ್ಪ ಪ್ರಾಫಿಟ್ ಇನ್ನೂ ಸ್ವಲ್ಪ ಜಾಸ್ತಿ ಬರ್ತಾಯಿತ್ತು ಎಂಟ್ರಿ ಆಗಿದ್ದಿದ್ರೆ. ನೋಡ್ತಾ ಇರ್ಬೋದು, ತುಂಬ ಸ್ವಲ್ಪ ಹೋಲ್ಡ್ ಮಾಡ್ತದೆ ಈ ಲೆವೆಲಲ್ಲಿ 285 ರೇಂಜಲ್ಲಿ. ಕಾಮನಾಗಿ ಈ ಥರದ ಸ್ಟಾಕ್ಸಲ್ಲಿ ಏನಾಗುತ್ತೆ ಅಂತಂದರೆ, ಈ ಈವನ್ ನಂಬರ್ಸ್ ಅಂದರೆ 285, 290, 295, 300 ಈ ಎಲ್ಲಿ 5 ರೂಪಾಯಿ ರೇಂಜಲ್ಲಿ ಏನಿರುತ್ತೆ, ಒಂದು ಸ್ವಲ್ಪ ಡಿಮ್ಯಾಂಡ್ ಝೋನ್ ಇರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. 285 ಆ ಥರ. ಹಾಗಾಗ್ಬಿಟ್ಟು ಅಲ್ಲಿಂದ ಮತ್ತೆ ಹೋಗುವಂಥ ಚಾನ್ಸು. ಅದಕ್ಕೋಸ್ಕರ 285 ಅಂತ ಅಂದ್ಕೊಂಡಿದ್ದೆ. ಬಟ್ ಅದಕ್ಕಿಂತ ಮೇಲ್ಗಡೆನೇ ಸ್ವಲ್ಪ ಹೋಗೋದಕ್ಕೆ ಟ್ರೈ ಮಾಡ್ತಾಯಿದೆ. ಆಲ್ರೆಡಿ ವಿ ಅಪ್ ಕೆಳಗೆ ಬಂದಿರೋದ್ರಿಂದ, ಆ್ಯಸ್ ಪರ್ ಇದ್ರ ಪ್ರಕಾರ ವಿ ಅಪ್ ಮೇಲ್ಗಡೆ ಇದ್ದರೆ ಇಟ್ಸ್ ಅನ್ ಬುಲ್ಲಿಶ್ ಅಂತ ಹೇಳ್ತೀವಿ. ವಿ ಅಪ್ ಕೆಳಗಡೆ ಇತ್ತು ಅಂತಂದರೆ ಕೆಳಗಡೆ ಬರುತ್ತೆ ಅಂತ ಬಿಯರಿಶ್ ಅಂತ ಹೇಳ್ತೀವಿ.
ಸೊ ಎಕ್ಸ್ಪೆಕ್ಟೆಡ್ ಇದನ್ನು ಕೆಳಗಡೆ ಬರುತ್ತೆ ಅಂತ. ಸೊ ನಂಗೆ ಲಾಸ್ ಆದರೆ ಇದರಲ್ಲಿ ಮ್ಯಾಕ್ಸಿಮಮ್ಮು 4000 ರುಪೀಸ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, 4 to 5,000. ಸೊ ಎಕ್ಸ್ಪೆಕ್ಟೇಷನ್ ಒಂದು ಅಷ್ಟೇ ಇದೆ, ಅಟ್ಲೀಸ್ಟ್ ಒಂದು 4 ಪಾಯಿಂಟ್ಸ್ ನಾನು ತೊಗೊಳ್ಬೇಕಂತ ಬಂದಿರೋದು. ಸೊ ಬಂತು ಅಂದರೆ ಐ ವಿಲ್ ಎಕ್ಸಿಟ್ ಇಟ್. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ನಾನು ಯಾಕೆ ಕೆಲವೊಂದು ಸಲ ಟಾರ್ಗೆಟ್ನ ಡಿಸಿಷನ್ ತೊಗೊಂಡು ಇಟ್ಕೊಳ್ಳಲ್ಲ ಅಂತಂದರೆ, ಕೆಲವೊಂದು ಸಲ ಬಂದಿರುತ್ತೆ ನಮಗೆ ಲೈಕ್ 4000 5000 ಆ ಥರ ಎಲ್ಲ ಬಂದಿರುತ್ತೆ. ಬಟ್ ವೆಯ್ಟ್ ಮಾಡಿ ಆ ಟಾರ್ಗೆಟಲ್ಲಿ ಏನಾಗ್ಬಿಡುತ್ತೆ, ₹1 ಅಥವಾ 50 ಪೈಸೆಗೆ ಏನಾಗ್ಬಿಡುತ್ತೆ, ಅದು ಮೇಲ್ಗಡೆ ಹೊರಟೋಗುತ್ತೆ. ಆ ಥರ ಲಾಸ್ ಇದೆ. ನಾನು ಬೇಕಾದ ಸಲ ಮುಂಚೆಲ್ಲ ಬುಕ್ ಮಾಡಿದ್ದೀನಿ. ಸೊ ಆ ಕಾರಣದಿಂದ ನಾನು ಟ್ರೇಡ್ ಮಾಡಬೇಕಾದ್ರೆ ಎಸ್ಪೆಷಲಿ ಸ್ಕ್ಯಾಲ್ಪಿಂಗ್ ಅಂತ ಬಂತು ಅಂತಂದರೆ ಟಾರ್ಗೆಟ್ ಇಟ್ಕೊಳ್ತಾರೆ. ಬಟ್ ನನ್ನ ಒಂದು ಇದು ಏನು ಅಂತಂದರೆ, ನಾನು ನೋಡ್ತಿರ್ತೀನಿ. ಸೊ ಇಫ್ ಇನ್ ಕೇಸ್ ಬಂತು ಅಂದರೆ ಇಮಿಡಿಯೇಟಾಗಿ ಬುಕ್ ಮಾಡ್ಕೊಂಡು ಹೊರಗೆ ಬರ್ತೀನಿ. ಕೆಲವೊಂದು ಸಲ ಸ್ಕ್ಯಾಲ್ಪಿಂಗ್ ಅಂದರೆ ಡಿಸಿಷನ್ ಆನ್ ದ ಸ್ಪಾಟ್ ತೊಗೊಳ್ಳೋವಂಥದ್ದು. ಆ ಸ್ಪಾಟಲ್ಲಿ ನೀವು ಡಿಸಿಷನ್ ತೊಗೊಳ್ಬೇಕು. ನೀವು ಅದನ್ನು ರಿಗ್ರೆಟ್ ಮಾಡೋಂಗಿಲ್ಲ. ಅಯ್ಯೋ ನಾನು ಇಷ್ಟಕ್ಕೆ ಬುಕ್ ಮಾಡಿದ್ರೆ ಆಗೋಗಿರ್ತದೆ, ನಾನು ಟಾರ್ಗೆಟ್ ಮಿಸ್ ಮಾಡಿದೆ, ನಾನು ಅಲ್ಲಿ ಸ್ಟಾಪ್ ಲಾಸ್ ಇಡಬಾರ್ದಾಗಿತ್ತು. ಸೊ ಇಲ್ಲಿ ನೀವು ರಿಗ್ರೆಟಿಗೆ ಚಾನ್ಸೇ ಇರಲ್ಲ. ಸೊ ಬಂತ ಒಂದು ಬುಕ್ ಮಾಡಬೇಕು. ಸೊ ನೀವು ಯಾವುದೇ ಕಾರಣಕ್ಕೂ ಅಯ್ಯೋ ನಾನು ಹಿಂಗೆ ಆಗ್ಬಿಡ್ತಲ್ಲ ಅಂತ ಒಂದು ಅಂದ್ಕೊಳಕ್ಕೆ ಇದನ್ನು ಒಂದು ಅವಕಾಶನೇ ಇರೋದಿಲ್ಲ. ಸೊ ಸ್ಕ್ಯಾಲ್ಪಿಂಗ್ ಮೀನ್ಸ್ ಇಲ್ಲಿ ಸೆಕೆಂಡ್ಸಲ್ಲೂ ಸಹ ಸ್ಕ್ಯಾಲ್ಪಿಂಗ್ ಮೀನ್ಸ್ ಸೆಕೆಂಡ್ಸಲ್ಲಿ ಮಾಡೋವಂಥದ್ದು. ಸೊ ನಿಮಿಷದಲ್ಲಿ ಸೆಕೆಂಡ್ಸಲ್ಲೆಲ್ಲ ಮಾಡ್ತಾರೆ. ಸಮ್ಟೈಮ್ಸ್ ಸ್ಟಾಕ್ಸಲ್ಲಿ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಕೆಲವೊಂದು ಸಲ ಸ್ಪೀಡಾಗಿ ಬರುತ್ತೆ, ಕೆಲವೊಂದು ಸಲ ತುಂಬ ಸ್ಲೋ ಆಗಿ ತುಂಬ ಆಟಾಡಿಸ್ಬಿಡುತ್ತೆ. ಇಲ್ಲಿ ನಾವು ನೋಡ್ತಾ ಇರೋ ಹಾಗೇ ಈ ಒಂದು ಟೈಮಲ್ಲಿ ಬೆಳಗ್ಗೆ ಈ ಒಂದು ಟೈಮಲ್ಲಿ ಏನಾಯಿತು, ಓಪನ್ ಆಗ್ತಾ ಇದ್ದಂಗೆ ಸಿಕ್ಕಿತ್ತು, ಅಂದರೆ ಒಂದು ಇಮಿಡಿಯೇಟ್ ಫಾಲ್ ಆಗಿತ್ತು. ಬಟ್ ಈ ಟೈಮಲ್ಲಿ ಯಾಕಂದ್ರೆ ಸ್ಟಾಕ್ನ ಹುಡುಕಬೇಕು, ಸರ್ಚ್ ಮಾಡಬೇಕಂದ್ರೆ ಟೆಕ್ಸ್ ಟೈಮ್ಸು ಸಡನ್ನಾಗಿ ನಮಗೆ ಎಲ್ಲ ಸ್ಟಾಕ್ನ ಹುಡುಕೋದಕ್ಕೆ ಇದು ಆಗೋದಿಲ್ಲ. ಸೊ ಆ ಟೈಮಲ್ಲಿ ಮಿಸ್ ಆಗಿರುತ್ತೆ. ಸೊ ಹಾಗಾಗಿ ನನಗೆ ಮಿಸ್ ಆಗಿರೋವಂಥದ್ದು ಇದು ಬೆಳಗ್ಗೆ. ಅದಕ್ಕೋಸ್ಕರ ಸ್ವಲ್ಪ ಒಂಚೂರು ಲೇಟ್ ಆಯಿತು. ಒಂದು ನಾನು ಅಂದ್ಕೊಂಡಿದ್ದು ರೇಂಜ್ ಏನು ಅಂತಂದರೆ, ಒಂದು ಈ ಲೆವೆಲಲ್ಲಿ ಲೈಕ್ 292 ಈ ಥರ ಆಗಿದರೆ ತುಂಬ ಚೆನ್ನಾಗಿರೋವಂಥದ್ದು. ಸ್ವಲ್ಪ ನಾನು 289 ಅದು ಮಾರ್ಕೆಟ್ ಆರ್ಡರ್ ಹೊಡೆದ ತಕ್ಷಣ ಅದು ಇದು ಬಂದುಬಿಡ್ತು. ಹಂಗಾಗಿ ನನಗೆ ಅದು ಸಿಗಲಿಲ್ಲ ಎಂಟ್ರಿ. ಸೊ 285 ನಿಯರ್ ಬರ್ತಾ ಇದೆ. ಓಕೆ, ಸೊ ಆಲ್ಮೋಸ್ಟ್ 285 ರೇಂಜಲ್ಲಿ ಬಂತು. ಸೊ ನೋಡಿಬಿಟ್ಟು ನಾನು ಆರ್ಡರ್ ಹಾಕಿಬಿಟ್ಟು ಈಗ ಟಾರ್ಗೆಟ್ ಹಾಕ್ಕೊಂಡು ಕೂತ್ಕೊಳ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಓಕೆ, ಮತ್ತೆ ಇದು ಸ್ಪೈಕ್ಸ್ ಹೊಡಿತಾ ಇದೆ. ಸೊ ಒಂದು ಕೆಲಸ ಮಾಡ್ತೀನಿ, ನಾನು 285 ಒಂದು ಆರ್ಡರ್ನ ಹಾಕೋದಕ್ಕೆ ಅಂದರೆ ಹಾಕಿ ಬಿಟ್ಬಿಡ್ತೀನಿ. ಸೊ ಇಟ್ಟಾಯಿತು ಅಂದರೆ ಇಟ್ಸ್ ತುಂಬ ಒಳ್ಳೆಯದು. ಕೆಲವೊಂದ್ಸಲ ಕಣ್ಮುಂದೆ ಬಂದಿರುತ್ತೆ, ಪ್ರಾಫಿಟ್ ತೊಗೊಳೋದಕ್ಕಾಗಲ್ಲ ಈ ಥರದ್ದು ಇದರಿಂದ. ಸೊ ಮತ್ತೆ ಇಟ್ಸ್ ಗೋಯಿಂಗ್ ಅಪ್. ಸೊ ಅಪ್ಡೇಟ್ ಮಾಡ್ತೀನಿ, ನೋಡೋಣ. ಟಾರ್ಗೆಟ್ ಹಾಕಿಟ್ಟಿದ್ದೀನಿ. ಸೊ ಅದೇನಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡ್ತೀನಂತೆ. ಓಹ್ ಸೂಪರ್. ಸಿ ಆ ಪ್ರೈಸ್ ಕೆಳಗೆ ಬರೋದಕ್ಕೂ ಮುಂಚೆನೇ ಟಾರ್ಗೆಟ್ ಇಟ್ಟಾಗಿತ್ತು. ಸೊ ಯಾರು ಅಬ್ಸರ್ವ್ ಮಾಡಿದಿರ ಅಂತ ಅಂದ್ಕೊಳ್ತೀನಿ ಯಾರಾದರೂ. ಕ್ಯಾನಲ್ ಬರೋದಕ್ಕೆ ಮುಂಚೆ ಟಾರ್ಗೆಟ್ ಎಲ್ಲ ಇಟ್ಟಾಗೋಗಿತ್ತು. ಸೊ ಆಲ್ಮೋಸ್ಟ್ 3228 ರುಪೀಸ್ ನಾವಿಲ್ಲಿ ಬುಕ್ ಮಾಡಿದ್ದೀವಿ ಆಲ್ರೆಡಿ. ಸೊ ಇದಾಗಿತ್ತು ಇವತ್ತಿನ ಲೈವ್ ಟ್ರೇಡಿಂಗು. ನಾನು ತೊಗೊಂಡಿರೋ ಟ್ರೇಡ್ ಟೈಮಿಂಗ್ ನೋಡಿಬಿಟ್ಟು 9:30. ಸೊ ಈಗ 9:47 ನಾವು ಈ ಟ್ರೇಡ್ನ ಎಕ್ಸಿಟ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ 17 ನಿಮಿಷ ಟ್ರೇಡ್ ಆಗಿತ್ತು. ಸ್ಕ್ಯಾಲ್ಪಿಂಗ್ ಅಂದ್ಕೊಂಡು ನಾವು ಎಂಟ್ರಿ ಆಗಿರೋದು. ಬಟ್ ಇಟ್ ಟೇಕ್ಸ್ ಸ್ವಲ್ಪ ಆಗುತ್ತೆ ಟೈಮ್, ಏನು ಮಾಡೋದಕ್ಕಾಗಲ್ಲ. ಸೊ ಪ್ರಾಫಿಟ್ ನಾವು ಬುಕ್ ಮಾಡಿದ್ದೀವಿ. ಸೊ ನಾವು ಅಂದ್ಕೊಂಡಂಗೆ ಕೆಳಗಡೆ ಬಂತು, ನಾವು ಎಕ್ಸಿಟ್ ಆಗಿದ್ದೀವಿ. ಮತ್ತೆ ಏನಾದರೂ ಟ್ರೇಡ್ ಸಿಕ್ತು ಅಂತಂದರೆ ಎಂಟ್ರಿ ಆಗೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ನನ್ನ ಕಣ್ಣು ಮುಂದೆ ಇನ್ನೊಂದು ಸ್ಟಾಕ್ ಕಾಣ್ತಾ ಇದೆ. ಸೊ AMN PLST ಅಂತ. ಸೊ ಸ್ಟಾಕು ಏನು ಇದರಲ್ಲಿ ಕೆಲಸ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಫಂಡಮೆಂಟಲ್ಸ್ ಚೆಕ್ ಮಾಡ್ತೀನಿ. ಸೊ ಸ್ಟಾಕು ತುಂಬ ಸ್ಮಾಲ್ ಕ್ಯಾಪು, 1400 ಕೋಟಿ. ಅಮಾನ್ ಆ್ಯಂಡ್ ಪ್ಲಾಸ್ಟಿಸೈಸರ್ ಆ್ಯಂಡ್ ಲಿಮಿಟೆಡ್ ಟಾಪ್ ಪ್ರೊಡ್ಯೂಸರ್ ಇನ್ ಇಂಡಿಯಾ. ಓಕೆ, ಇದು ಬಂದುಬಿಟ್ಟು ಸ್ಟಾಕು ಒಂದು ನಿಮಗೆ ಈ ಕೆಮಿಕಲ್ ಇದರಲ್ಲಿ ಬರೋವಂಥ ಒಂದಿದು ಸ್ಟಾಕ್ ಇದು. ಸೊ ಪ್ಲಾಸ್ಟಿಸೈಸರ್ಸು ಮತ್ತು ಮಾರ್ಫೋಲಿನ್ನು, ಅಲ್ಕೈನ್ ಮಾರ್ಫೋಲಿನ್ನು, ಗ್ಯಾಸ್ ಟ್ರೀಟಿಂಗ್ ಸಾಲ್ವೆಂಟ್. ಸೊ ಈ ಥರದ್ದು ಒಂದು ಇದರಲ್ಲಿ ಕೆಲಸ ಮಾಡುತ್ತೆ. ಸೊ ಕಂಪನಿ ರೆವೆನ್ಯೂ, ಸೊ ನಿಮ್ಗೆ ಅನಿಸ್ಬೋದು ಇದೆಲ್ಲ ನೋಡಬೇಕಂತಲ್ಲ.
ನಾನೇನಾದರೂ ಟ್ರೇಡ್ ತೊಗೊಳ್ಬೇಕು ಅಂತ ಮುಂಚೆ ಫಸ್ಟ್ ನನ್ನ ಮಾರ್ಕೆಟ್ ಕ್ಯಾಪ್ ಏನಿದೆ, ಸೊ ಕಂಪ್ನಿ ಏನು ಇದು ಇದೆ ಅನ್ನೋದೊಂದು ನಾನು ನೋಡ್ಕೊಳ್ತೀನಿ ಫಸ್ಟ್. ಅದು ನನ್ನದೊಂದು ಇದು ಯಾವುದೇ ಸ್ಟಾಕ್ ಆಗಲಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ನಿ ಇಯರ್ ಆನ್ ಇಯರ್ ಚೇಂಜ್ ಏನಿದೆ ಮತ್ತು ಕ್ವಾರ್ಟರ್ ಚೇಂಜ್ ಏನಿದೆ ಅಲ್ಲಿ ಎಲ್ಲ ಗ್ರೀನಲ್ಲಿದೆ, ಅಂದರೆ ಒಂದು ಗ್ರೋತಲ್ಲಿರೋ ಕಂಪ್ನಿ ಅಂತ ಗೊತ್ತಾಗ್ತಾ ಇದೆ. ಡೆಟ್ ಬಂದುಬಿಟ್ಟು ಲಾಸ್ಟ್ ಇಯರ್ ಡೆಟ್ ಇತ್ತು, ಈ ವರ್ಷದ ಡೆಟ್ಟಲ್ಲಿ ಏನು ತೋರಿಸಿಲ್ಲ ಇಲ್ಲಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ 73% ಪ್ರಮೋಟರ್ಸ್ ಹೋಲ್ಡ್ ಮಾಡಿದ್ದಾರೆ, ತುಂಬ ಒಳ್ಳೆಯ ಇದು. ಓಕೆ, ಕ್ವಾರ್ಟರ್ ರಿಸಲ್ಟ್ ಮೇ 28ಕ್ಕೆ ಆಲ್ರೆಡಿ ಮುಗಿದಿರೋಂಥದ್ದು. ನ್ಯೂಸು ಸದ್ಯ ಏನಿಲ್ಲ. ಓಕೆ, ಓವರ್ ವ್ಯೂ ಎಲ್ಲ ಓಕೆ, ಚೆನ್ನಾಗಿದೆ. ಸೊ ಎಕ್ಸ್ಪೆಕ್ಟಿಂಗ್ ನನಗೆ ಇದನ್ನು ಶಾರ್ಟ್ ಮಾಡಬೇಕು ಅಂತ ನಾನು ಹೋಗ್ತಾ ಇದ್ದೀನಿ. ಫಸ್ಟು ನಾನು ಇದು ಓಕೆ, ಸೊ ಹಂಗೆ ಸಿಕ್ಕಿದೆ, ಐ ವಿಲ್ ಗೋಯಿಂಗ್ ಟು ಶಾರ್ಟ್. ಓಕೆ, ಇದನ್ನು ನಾನಿಲ್ಲಿ ಶಾರ್ಟ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಇಲ್ಲಿ ಯಾಕೆ ನಾನು ವಿಚಾರ ಮಾಡ್ತಾಯಿದ್ದೀನಿ ಅಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಯಾವುದೇ ರೀತಿ ಲಿವರೇಜ್ ಸಿಗ್ತಾಯಿಲ್ಲ. ಸೊ ನಾನು ಇಲ್ಲಿ ಹೋದರೆ ನನಗೆ ಲಿವರೇಜ್ ಸಿಗುತ್ತೆ. ಇಲ್ಲಿ 286 ರೂಪಾಯಿ ಇದೆ, ಇಲ್ಲಿ 57 ರೂಪಾಯಿ ಇದೆ. ಸೊ ನನಗೆ ಇಲ್ಲಿ ಲಿವರೇಜ್ ಸಿಗ್ತಾ, ಹಾಗಾಗಿ 800 ಕ್ವಾಂಟಿಟಿ ನಾನು ಇಲ್ಲಿ ಹಾಕಿರೋವಂಥದ್ದು. ಬಟ್ ಇಲ್ಲಿ ನನಗೆ ಲಿವರೇಜ್ ಸಿಗ್ತಾಯಿಲ್ಲ. ಸೊ ಹಾಗಾಗಿಬಿಟ್ಟು ನನಗೆ ಇದರಲ್ಲಿ ಎಂಟ್ರಿ ಆಗೋದು ಸ್ವಲ್ಪ ವಿಚಾರ ಮಾಡ್ತೀನಿ. ಯಾಕಂತಂದರೆ ಲಿವರೇಜ್ ಇಲ್ಲ ಅಂದರೆ ಅಷ್ಟು ಪ್ರಾಫಿಟ್ ಸಿಗೋಲ್ಲ. ಸೊ ಅಷ್ಟು ಪ್ರಾಫಿಟ್ ಸಿಗೋಲ್ಲ ಅಂದರೆ ನಾನು ಎಂಟ್ರಿ ಆಗೋದಕ್ಕೆ ಹೋಗೋಲ್ಲ. ಯಾಕಂತಂದರೆ ಲೈಕ್ ಈಗ ನಾನು ಇದರಲ್ಲಿ ತೊಗೊಳಕ್ಕೆ ಹೋದರೆ ಹಾರ್ಡ್ಲಿ ನಂಗೆ ಒಂದು 100 ಸ್ಟಾಕ್ಸ್ ಬರುತ್ತಾ, 100-200 ಬರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಈಗಿರೋ ಕ್ಯಾಪಿಟಲ್ಗೆ ಐಲ್ ಗೆಟ್ ಎಟ್ 200. ಸೊ ಹಾಗಾಗಿ ನನಗೆ ಇದು ಬೇಡ ಅಂತಂದೇಳಿ ಒಂದು ಲೈಕ್ ಓವರ್ ವ್ಯೂ ಚೆಕ್ ಮಾಡೋಣ. ಓಕೆ, ಸ್ಟಾಕು 300 ಲೆವೆಲ್ ಮೇಜರ್ ಲೆವೆಲ್ ಏನಿದೆ ಈ ಲೆವೆಲ್ನ ಕ್ರಾಸ್ ಮಾಡಿ ಸರ್ಕ್ಯೂಟ್ ಕ್ಲೋಸ್ ಮಾಡಿರೋ ಅಂಥದ್ದು. ಆಮೇಲೆ ನಾನು ಇನ್ನೇನೆಲ್ಲ ಅಬ್ಸರ್ವ್ ಮಾಡ್ತೀನಿ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಕ್ಯಾಂಡಲ್ ಕಂಪ್ಲೀಟ್ ಅಂದರೆ ಬಾಟಮ್ ಅಂತ ಇಟ್ಸ್ ಮಾರ್ಬುಜ ಕ್ಯಾಂಡಲ್. ಓಕೆನಾ. ಸೊ ನಾನು ಅವ್ರ ಟ್ರೇಡ್ ತೊಗೊಳ್ಬೇಕು ಅಂತಂದ್ರೆ ಪ್ರೀವಿಯಸ್ ಈ ಥರದ ಕ್ಯಾಂಡಲ್ನ ಅಬ್ಸರ್ವ್ ಮಾಡ್ತೀನಿ. ಪ್ರೀವಿಯಸ್ ಈ ಥರದ ಕ್ಯಾಂಡಲ್ ಎಲ್ಲಿ ಯಾವ ಥರ ಆಗಿತ್ತು, ಒಂದು ವೇಳೆ ಈ ಥರದ್ದು ಮೂಮೆಂಟ್ ಬಂದಾಗ 20% ಇದು ಮೇಲೆ ಹೋದಾಗ ಪ್ರೊಬ್ಯಾಬಿಲಿಟಿ ಏನಿದೆ ಲಾಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂತ ಚೆಕ್ ಮಾಡ್ತೀನಿ. ಇಲ್ಲಿ ನಾವು ಎಲ್ಲಿ ಈ ಥರ ದೊಡ್ಡ ಗ್ರೀನ್ ಕ್ಯಾಂಡಲ್ ಆಗಿದೆ ಅಲ್ಲಿ ಸರ್ಚ್ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ನೋಡಿ ಈ ಒಂದು ರೇಂಜಲ್ಲಿ ಇದು ಅಷ್ಟೇ ದೊಡ್ಡ ಕ್ಯಾಂಡಲ್ ಆಗಿತ್ತು, ಬಟ್ ಲಾಸ್ಟ್ ಟೈಮಲ್ಲಿ ಏನಾಗಿದೆ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಇಲ್ಲೂ ಅಷ್ಟೇ, ಇಲ್ಲೊಂದು ಸ್ವಲ್ಪ ನಮಗೆ ಈ ಒಂದು ರೇಂಜಲ್ಲಿ ಇಷ್ಟು ಪ್ರಾಫಿಟ್ ಬುಕ್ಕಿಂಗ್ ಕಂಡಿದೆ. ಸೊ ನಾನೇನು ಮಾಡ್ತೀನಿ, ಯಾವುದೊಂದು ಸ್ಟಾಕ್ ತೊಗೊಳ್ಬೇಕು ಅಂತಂದರೆ ಇದನ್ನೆಲ್ಲ ಇಮಿಡಿಯೇಟಾಗಿ ನೋಡ್ಕೊಳ್ತೀನಿ. ಎಷ್ಟು ಸಲ ಇದು ಈ ಥರದ ಕ್ಯಾಂಡಲ್ ಫಾರ್ಮ್ ಆಗಿದೆ, ಲಾಸ್ಟ್ ಮೂಮೆಂಟೇನೋ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ ಇಲ್ಲ ಅಂತ ನೋಡ್ಕೊಂಬಿಟ್ಟು ನಾನು ಟಾಪಲ್ಲಿ ಹೋಗ್ಬಿಟ್ಟು ಶಾರ್ಟ್ ಮಾಡೋವಂಥದ್ದು. ಸೊ ಸುಮ್ಮನೆ ರ್ಯಾಂಡಮ್ ಹೋಗಿ ಶಾರ್ಟ್ ಮಾಡಿದ್ರೆ ಏನಾಗುತ್ತೆ, ಆ ಸರ್ಕ್ಯೂಟಲ್ಲಿ ನಿಂತ್ಕೊಳ್ತು ಅಂದರೆ ಓಪನ್ ಆಗೋಲ್ಲ. ಸೊ ಎಲ್ಲ ನೋಡ್ತಾ ಇರ್ಬೋದು ಈ ಥರ ದೊಡ್ಡ ಗ್ರೀನ್ ಕ್ಯಾಂಡಲ್ ಆದಾಗೆಲ್ಲ ಇದು ಕೆಳಗಡೆ ಬಂದಿದೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ಅಂತಂದೇಳಿ. ಸೊ ಆ ರೀಸನಿಂದ ನಾನು ಈ ಥರದ ಸ್ಟಾಕ್ಸ್ನ ಏನು ಮಾಡ್ತೀನಿ, ಶಾರ್ಟ್ ಮಾಡ್ತೀನಿ. ಬಟ್ ಇಲ್ಲಿ ನನಗೆ ಲಿವರೇಜ್ ಸಿಗದೇ ಇರೋ ಕಾರಣದಿಂದ ನಾನು ಈ ಸ್ಟಾಕ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಯಾವ್ದಾರು ಸ್ಟಾಕ್ನ ಹುಡುಕ್ತೀನಿ, ಸಿಕ್ತು ಅಂತಂದರೆ ಡೆಫಿನೆಟ್ಲಿ ನಾನು ಟ್ರೇಡ್ನ ತೊಗೊಳ್ತೀನಿ. ಸೊ ಈಗ ನನ್ನ ಕಣ್ಮುಂದೆ ಇನ್ನೊಂದು ಸ್ಟಾಕ್ ಇದೆ, ಅಪೆಕ್ಸ್ ಅಂತಂದೇಳಿ, ಅಪೆಕ್ಸ್ ಫ್ರೋಝನ್ ಫುಡ್ ಅಂತಂದೇಳಿ. ಸೊ ಈ ಸ್ಟಾಕ್ನ ನಾವು ಸ್ವಲ್ಪ ಫಂಡಮೆಂಟಲ್ಸ್ ಬೇಸಿಕ್ಸ್ ಏನಿದೆ ಅಂತ ಫಸ್ಟ್ ನೋಡ್ಕೊಳ್ತೀನಿ. ಸೊ ಇದು ತುಂಬ ಮೈಕ್ರೋ ಲೆವೆಲ್ ಇರೋಂಥ ಕಂಪ್ನಿ, ಕೇವಲ 788 ಕೋಟಿ ಇರೋಂಥ ಕಂಪ್ನಿ. ಅಂದರೆ ಯಾರಾದರೂ ಈಸಿಯಲ್ಲಿ ಆಗಿ ಒಂದು 300-200 ಕ್ರೋಡ್ಸ್ ಇದ್ದರೆ ಇದನ್ನು ಪಂಪ್ ಆ್ಯಂಡ್ ಡಂಪ್ ಅಂದರೆ ಒಂದು ಸಲಿಗೆ ಪೀಕಲ್ಲಿ ತೊಗೊಂಡೋಗ್ಬೋದು, ಪೀಕಿಂದ ಕೆಳಗಡೆ ಹಾಕ್ಬೋದು. ಸೊ ನಾನೀಗ ಫಸ್ಟ್ ಇದನ್ನು ಆರ್ಡ್ರನ್ನ ಹಾಕಿ ಬಿಟ್ಬಿಡ್ತೀನಿ, ಮತ್ತು ಆಮೇಲೆ ಮಿಸ್ ಆದರೆ ಇದಾಗುತ್ತೆ. ಸೊ ನನಗೆ 310ಗೆ ಇದು ಬಂತು ಅಂತಂದರೆ ಶಾರ್ಟ್, ಅಂದರೆ 310ಗೆ ನಾನು ಇದನ್ನು ಸೆಲ್ ಮಾಡೋದಕ್ಕೋಸ್ಕರ ಆರ್ಡ್ರ್ ಹಾಕೊಂಡು ಇಟ್ಕೊಳ್ತೀನಿ. ಸೊ ಕ್ವಾಂಟಿಟಿ ಬಂದುಬಿಟ್ಟು 850. ಸೊ 310ಗೆ ಬಂದರೆ ಮಾತ್ರ ಎಕ್ಸಿಕ್ಯೂಟ್ ಆಗಲಿದೆ ಅಂತ. ಸೊ ನಾನು ಆರ್ಡರ್ ಪ್ಲೇಸ್ ಮಾಡಿದ್ದೀನಿ, ಅದು ಬಂತು ಅಂದರೆ ಅದು ಇದು ಎಂಟ್ರಿ ಆಗುತ್ತೆ. ಓಕೆ, ಸೊ ಫಸ್ಟ್ ನಾವೇನು ಮಾಡೋಣ ಅಂತಂದರೆ ಡೈಲಿ ಟೈಮ್ ಫ್ರೇಮಿಗೆ ಹೋಗ್ತೀನಿ ನಾನೀಗ. ಓಕೆ, ಡೈಲಿ ಟೈಮ್ ಫ್ರೇಮಿಗೆ ಹೋದಾಗ ನಮ್ಗೆ ಈಸಿಲಿ ಕಾಣ್ತಾ ಇದೆ 250 ಏನು ಲೆವೆಲ್ ಇದೆ. ಈ 250 ಲೆವೆಲ್ ನೋಡೋಣ ಒಂದು ಸಲ. ಇಲ್ಲಿ ನೋಡಿ ಈ 250 ಲೆವೆಲಲ್ಲಿ ಏನಿದೆ ಅಂತಂದರೆ ಆಲ್ಮೋಸ್ಟು ತುಂಬ ಟೈಮ್ ತೊಗೊಂಡು 250ನ ಬ್ರೇಕ್ ಮಾಡೋರು. ಅಂದರೆ ಇದೇ ವರ್ಷ ಲಾಸ್ಟ್ ಫೆಬ್ರವರಿಲಿ ಕೆಳಗಡೆ ಬಂದಿತ್ತು, ಇದೇ ವರ್ಷ ಈಗ ಜುಲೈಯಲ್ಲಿ, ಅಂದರೆ ಆಲ್ಮೋಸ್ಟ್ ಒಂದು 7 ತಿಂಗಳ ಒಂದು 6 ತಿಂಗಳು ಆದ ನಂತರ ಈ ಒಂದು ಲೆವೆಲ್ನ ದಾಟ್ಕೊಂಡು ಹೋಗ್ತಾ ಇದೆ. ಅದು ತುಂಬ ಸ್ಟ್ರಗಲ್ ಮಾಡಿ ವಿಕ್ಸ್ ನೋಡ್ತಾ ಇರ್ಬೋದು ನೀವು, ಸೆಲ್ಲಿಂಗ್ ಬಂದುಬಿಟ್ಟು ಹೋಗ್ತಾ ಇರೋವಂಥದ್ದು. ಓಕೆ, ಅದಾದಮೇಲೆ 275, ಯಾಕಂದರೆ ಈ ಒಂದು ಲೆವೆಲಲ್ಲಿಂದನೇ ಒಂದು ರಿಜೆಕ್ಷನ್ ತೊಗೊಂಡು ಕೆಳಗೆ ಬಂದಿರೋವಂಥದ್ದು, ಒಂದು ಕ್ಲೀನಾಗಿದೆ, ಇಲ್ಲಿಂದ ಬ್ರೇಕ್ಔಟ್ ಕೊಟ್ಟಿದೆ. ಓಕೆ, ಈಗ ನಾನು ಇಲ್ಲಿ ಎಂಟ್ರಿ ಆಗಿರೋ ಬಂದುಬಿಟ್ಟು ಇಮಿಡಿಯೇಟ್ ಎಂಟ್ರಿ, ಅಂದರೆ ಸ್ಕ್ಯಾಲ್ಪಿಂಗ್ ಥರ ಬಂತು ಅಂದರೆ ಇಮಿಡಿಯೇಟಾಗಿ ಎಂಟ್ರಿ ಆಗಿಬಿಟ್ಟು ಪ್ರಾಫಿಟ್ ಬಂದ ತಕ್ಷಣ ಆಸ್ ಸೂನ್ ಆಸ್ ಪಾಸಿಬಲ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಸ್ಕ್ಯಾಲ್ಪ್ ಮಾಡ್ಕೊಂಡು ಹೊರಗೆ ಬರೋದಕ್ಕೆ ನೋಡ್ತೀನಿ. ಯಾಕೆ ಅಂತಂದೇಳಿ ನಿಮ್ಗೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ನಾವು ನೋಡ್ತಾ ಇರೋದು ಡೈಲಿ ಟೈಮ್ ಫ್ರೇಮು. ಡೈಲಿ ಟೈಮ್ ಫ್ರೇಮೆಲ್ಲ ನೋಡ್ತಿದ್ದಾಗ ಒಂದು ಗಮನಿಸಿ, ಈ ಥರದ ದೊಡ್ಡ ದೊಡ್ಡ ಕ್ಯಾಂಡಲ್ಗಳ ನಾವು ಗಮನಿಸ್ತಾ ಹೋಗೋಣ. ಇಲ್ಲೂ ಅಷ್ಟೇ ಈ ಥರದ ಕ್ಯಾಂಡಲ್ ಆದಾಗ ಇಲ್ಲಿ ಕೆಳಗಡೆ ವಿಕ್ಕಿದೆ, ಬಿಟ್ಬಿಡೋಣ. ಇಲ್ಲಿ ನೋಡಿ ಇಲ್ಲಿಂದ ಬಂದಾಗ ಸಹಿತ ಇಲ್ಲಿಂದ ನಮಗೊಂದು ರಿಜೆಕ್ಷನ್ ಕಂಡಿದೆ, ವಿಕ್ ಸಿಕ್ಕಿದೆ. ಇಲ್ಲಿಂದ ಎಷ್ಟು ಮೇಲೆ ಹೋದಾಗ ನಮಗೆ ವಿಕ್ ಸಿಕ್ಕಿದೆ.
ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನಮಗೆ ವಿಕ್ಸ್ ಸಿಕ್ಕಿದೆ. ಸೊ ಸುಮಾರು ಕ್ಯಾಂಡಲ್ ನೋಡಿದಾಗ ನಮಗೆ ಟಾಪಲ್ಲಿ ಹೋದಾಗ ನಮಗೆ ವಿಕ್ಸ್ ಸಿಗ್ತಾ ಇದೆ. ಇಟ್ ಮೀನ್ಸ್ ಟಾಪಲ್ಲಿ ಬಂದ ತಕ್ಷಣ ಇದೇನಾಗುತ್ತೆ, ಒಂದು ಸೆಲ್ಲಿಂಗ್ ಬರುತ್ತೆ ಈ ಒಂದು ಸ್ಟಾಕಲ್ಲಿ. ಓಕೆ, ಕಂಪ್ಲೀಟಾಗಿ ಒಂದು ಮಾರ್ಬೂಸ್ ಕ್ಯಾಂಡಲ್ ಥರ ಇದು ಕ್ಲೋಸ್ ಮಾಡಿರೋಂಥದ್ದು ಎಲ್ಲೂ ನಮಗೆ ಈ ಒಂದು ಇದರಲ್ಲಿ ಸಿಗ್ತಾಯಿಲ್ಲ. ನಾನು ದೊಡ್ಡ ದೊಡ್ಡ ಕ್ಯಾಂಡಲ್ ಮಾತ್ರ ತೊಗೊಳ್ತದೆ, ಚಿಕ್ಕ ಚಿಕ್ಕದಲ್ಲ. ಅಂದರೆ ಆ ಒಂದು ಇದರಲ್ಲಿ ಇದು ತುಂಬ ಇದು ಇದೆ, ಅಂದರೆ ಸೆಲ್ಲಿಂಗ್ ಬರ್ತದೆ ಆ ಒಂದು ಪಾಯಿಂಟಲ್ಲಿ. ಆ ರಿಸಲ್ಟಿಂದ ನಾನು ಇದನ್ನೇನು ಮಾಡಿದ್ದೀನಿ ಅಂತಂದರೆ 310ಗೆ ಇದನ್ನು ಒಂದು ಟಾಪ್ ಇದರಲ್ಲಿ ಇಟ್ಟಿದ್ದೀನಿ. ಸೊ 310 ಇದೆ. ಒಂದು ವೇಳೆ ನಾನು ಸಿಕ್ತು ಅಂತಂದರೆ ಇಮಿಡಿಯೇಟಾಗಿ ಅಲ್ಲಿಂದ ಮತ್ತೆ ಕೆಳಗೆ ಬರೋಂಥ ಚಾನ್ಸಸ್ ಜಾಸ್ತಿ ಇದೆ. ಅಲ್ಲಿಂದ ಮತ್ತೆ ಒಂದು 5-10 ಪಾಯಿಂಟ್ ಕೆಳಗೆ ಬಿತ್ತು. ಸೊ ಆ ರಿಸಲ್ಟಿಂದ ನಾನು ಶಾರ್ಟ್ ಮಾಡಿರೋವಂಥದ್ದು. ಸೊ ನಾನು ಇದರಲ್ಲಿ ನಿಮಗೆ ಈಗ 5 ಮಿನಿಟ್ಸ್ ಟೈಮ್ ಫ್ರೇಮಿಗೆ ಕರ್ಕೊಂಡು ಹೋಗ್ತೀನಿ. ಸೊ ನಾನು ಆರ್ಡರ್ ಹಾಕಿದ್ದೀನಿ ಈಗ ಆಲ್ರೆಡಿ. ಸೊ ನಾನು 5 ನಿಮಿಷ ಟೈಮ್ ಫ್ರೇಮಿಗೆ ಹೋದೆ ಅಂತಂದರೆ ಇಲ್ಲಿ ನಾವು ನೋಡ್ಬೋದು. ಒಂದು ಸೆಕೆಂಡ್, ಇದು ಓಕೆ, ಸ್ವಲ್ಪ ಕ್ಲೀನಾಗಿ ಝೂಮ್ ಮಾಡಿ ನೋಡೋಣ ಅಂತೆ. ಓಕೆ, ಸೊ ನಾನು ಈಗ ಬೇಕು ಅಂತಂದರೆ 310ಗೆ ನಾನು ಹಾಕಿರೋಂಥದ್ದು ಇಲ್ಲೆಲ್ಲಾದರೂ ಎಂಟ್ರಿ ಆಗ್ಬೋದು, ಬಟ್ ಪ್ರೊಬಾಬಿಲಿಟಿ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆ ರೀಸನ್ನಿಂದ ನಾನು ಅದನ್ನು 310 ಆರ್ಡರ್ ಹಾಕಿ ಕೈ ಬಿಟ್ಟಿರೋಂಥದ್ದು. 310ಗೆ ನಂಗೆ ಸಿಕ್ತು ಅಂದರೆ ಸೂಪರ್, ನನಗೆ ಒಳ್ಳೆ ಎಂಟ್ರಿ ನಂದು. ಯಾಕಂದರೆ ಇದನ್ನು ಒಂದೇ ನಾನು ಏನು ಈ ಹಿಂದಿನ ವಿಡಿಯೋದಲ್ಲಿ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದೆ, ಅದಿಲ್ಲಿ ನಂಗೆ ಮಿಸ್ ಆಗೋಲ್ಲ. ಇದು ವೆರಿ ಗುಡ್ ಎಂಟ್ರಿ. 310 ಸಿಕ್ತು ಅಂದರೆ ತುಂಬ ಒಳ್ಳೇದು ನನಗೆ. ಸೊ ಅದಕ್ಕೆ ಹಾಕಿಟ್ಟಿದ್ದೀನಿ. ಈ ಒಂದು ಪಾಯಿಂಟಲ್ಲಿ 300 ಲೆವೆಲಲ್ಲಿ ನೋಡಿ ಸ್ಟ್ರಗಲ್ ಮಾಡಿಬಿಟ್ಟು ಹೋಗ್ತಾ ಇರೋಂಥದ್ದು. ಸೊ ಪ್ರೊಬಾಬಿಲಿಟಿ 310ಗೆ ಹೋಗಿ ಹೊಡಿತು ಅಂತಂದರೆ ರಿಟರ್ನ್ ಮತ್ತೆ 310ಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಒನ್ಸ್ 310 ಬ್ರೇಕ್ ಆಯಿತು ಅಂತಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ 290ವರೆಗೂ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂತಂದರೆ ಈ ಒಂದು ಪಾಯಿಂಟಲ್ಲಿ ಏನು ಇಲ್ಲಿಂದ ತೊಗೊಂಡು ಹೋಗಿರ್ತಾರೆ ಬೈಯರ್ಸು, ಮತ್ತು ಈ ಲೆವೆಲಲ್ಲಿ ಅದು ರಿಟರ್ನ್ ಬಂದಾಗ ಅಂದರೆ ಆಲ್ಮೋಸ್ಟ್ ಸ್ಟ್ರಗಲ್ ಮಾಡಿ ಹೋಗಿರೋವಂಥದ್ದು. ಈ ಲೆವೆಲ್ ಬಂದರೆ ಆ್ಯಸ್ ಪರ್ ಪ್ರೈಸ್ ಆ್ಯಕ್ಷನ್ ಪ್ರಕಾರ ಮೇಲೆ ಹೋಗಿ ಕೆಳಗೆ ಬಂದು ಈ ಥರ ಮೇಲೆ ಹೋಗಬೇಕು ಅಂತಂದೇಳಿ. ಕೆಲವೊಂದು ಸಲ ಏನಾಗುತ್ತೆ, ಆ ಒಂದು ಸ್ಟಾಕ್ ಆಲ್ರೆಡಿ ನಿಯರೆಸ್ಟ್ 20% ಇರೋದ್ರಿಂದ ಏನಾಗುತ್ತೆ, ಒಂದೇ ಸಲಿಗೆ ಏನಾಗುತ್ತೆ ಒಂದು ಪಂಪ್ ಆಗುತ್ತೆ. ಸಡನ್ನಾಗಿ ಏನಾಗುತ್ತೆ, ಸ್ಪೈಕ್ ಹೊಡೆದ್ಬಿಡುತ್ತೆ. ಅಂದರೆ 310 ಬ್ರೇಕ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಏನಾಗುತ್ತೆ, ಅಲ್ಲಿಂದ ಮತ್ತೆ ಆರ್ಡರ್ಸ್ಗಳು ಅಂದರೆ ಒಂದು ಪ್ರೈಸ್ ಏನಾಗುತ್ತೆ ಕೆಳಗೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು 310 ಹಾಕೊಂಡು ಕೂತ್ಕೊಂಡಿರೋಂಥದ್ದು. ಸೊ ಅದು ಹೋಯ್ತು ಅಂತಂದರೆ ತುಂಬ ಒಳ್ಳೆಯದು. 310 ಬಂದರೆ ಮಾತ್ರ ನಾನು ತೊಗೊಳ್ತೀನಿ. ಇಫ್ ಇನ್ ಕೇಸ್ 310 ಬಂದಿಲ್ಲ ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಈ ಟ್ರೇಡ್ನ ತೊಗೊಳೋದಿಲ್ಲ. ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಒಂದ್ಸತಿ ಏನಾದರೂ 310 ಎಕ್ಸಿಕ್ಯೂಟ್ ಆಯಿತು ಅಂತಂದರೆ. ಸೊ ನಾನು ಆಲ್ರೆಡಿ ನನಗೆ ಆ ಟ್ರೇಡ್ ಸಿಗಲಿಲ್ಲ, ಅಪೆಕ್ಸ್ದು ಹಾಕಿಟ್ಟಿದ್ದೆ. ಸೊ ಅದು ನಾನು ಅಂದ್ಕೊಂಡಿದ್ದು 310 ಲೆವೆಲಿಗೆ ಅದು ಬರಲಿಲ್ಲ. ಸೊ ಅದು ಇದೇ ರೇಂಜಲ್ಲಿ ಇದು ಮಾಡ್ತಿರೋದ್ರಿಂದ ಸೊ ನಾನು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿದೆ. ಸೊ ನಾನು ಹಾಕಿದ್ದು 310 ಲೆವೆಲಿಗೆ. ಸೊ ಹಂಗಾಗ್ಬಿಟ್ಟು ನನಗೆ ಅದು ಸಿಗಲಿಲ್ಲ. ಸೊ ಅದಕ್ಕೆ ನಾನು ಇಮಿಡಿಯೇಟಾಗಿ ಅದನ್ನು ಕ್ಯಾನ್ಸಲ್ ಮಾಡಿದೆ. ಸೊ ನಾನು ಆರ್ಡ್ರನ್ನ ಕ್ಯಾನ್ಸಲ್ ಇಲ್ಲಿ ನೋಡ್ತಾ ಇರ್ಬೋದು, ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಸೊ 10/26ಕ್ಕೆ ಒಂದು ಆರ್ಡರ್ ಹಾಕಿದ್ದೀನಿ, ನಹಾರಿ ಇಂಡಸ್ಟ್ರೀಸ್ ಅಂತಂದೇಳಿ. ಸ್ಟಾಕು 158.4ಗೆ ನಾನು ಹಾಕಿದ್ದೀನಿ. ಸೊ ಆ ಪ್ರೈಸ್ ಸಿಕ್ಕರೆ ಒಂದು ಒಳ್ಳೆಯ ಇದು ನನಗೆ ಇದು ಸಿಗುತ್ತೆ. ಸೊ ಕ್ವಿಕ್ ಒಂದು ಇದು ನೋಡ್ಕೊಂಡು ಬಂದರೆ ಸ್ಟಾಕ್ ಬಂದುಬಿಟ್ಟು ಮೈಕ್ರೋ ಕ್ಯಾಪು, ಕೇವಲ 579 ಕ್ರೋರ್ಸ್ ಇರೋಂಥ ಕಂಪ್ನಿ. ನಂದು ಆರ್ಡರ್ ಆಲ್ರೆಡಿ ಎಕ್ಸಿಕ್ಯೂಟ್ ಆಯಿತು. ಸೊ ಈ ಕಂಪ್ನಿ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ಟೆಕ್ಸ್ಟೈಲು ಮತ್ತು ಶುಗರು ಇದರಲ್ಲಿ ಇದು ಮಾಡುವಂಥ ಒಂದು ಕಂಪನಿ ಇದು. ಸೊ ರೆವೆನ್ಯೂ ನೋಡಿದರೆ ನಾವು ಸೊ ಇದ್ರಲ್ಲಿ ಗೊತ್ತಾಗುತ್ತೆ ಫ್ಯಾಬ್ರಿಕ್ಕು, ಯಾರ್ನು ಶುಗರು, ಅದರ್ಸು. ಸೊ ನಾನು ಸ್ವಲ್ಪ ಬೇಸಿಕ್ ಮುಂಚೆ ನಾನು ಎಂಟ್ರಿ ಆಗಿ ಮುಂಚೆ ನಾನು ನೋಡಿಕೊಂಡು ಏನು ಅಂತಂದೇಳಿ ಆಮೇಲೆ ಮಾರ್ಕೆಟ್ ಕ್ಯಾಪಲ್ಲಿ ನೋಡ್ಕೊಂಡು ಇಮಿಡಿಯೇಟಾಗಿ ನಾನು ಎಂಟ್ರಿ ಆ್ಯಂಡ್ ಎಕ್ಸಿಟ್ ನಾನು ಇದನ್ನು ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ರಿಸಲ್ಟು ಪ್ರೀವಿಯಸ್ ಕ್ವಾರ್ಟರ್ಸ್ದು ಇದೆಲ್ಲ ಏನಿದೆ ಅಂದರೆ ನನ್ನ ಸ್ಕ್ಯಾಲ್ಪಿಂಗ್ ನಾನು ಮಾಡ್ತೀನಿ ಅಂತ ಬಂದಾಗ ಇದು ಬೇಸಿಕ್ಸ್ ಥಿಂಗ್ಸ್ನ ಇಮಿಡಿಯೇಟಾಗಿ ನೋಡ್ಕೊಂಡು ಬಂದುಬಿಡ್ತೀನಿ. ಸೊ ಆಲ್ರೆಡಿ ನಾನು ಪ್ರಾಫಿಟಲ್ಲಿ ಇದ್ದೀನಿ. ಈಗ ಆಲ್ಮೋಸ್ಟ್ 2160 ಪ್ರಾಫಿಟಲ್ಲಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಎಂಟ್ರಿ ಆಗಿಬಿಟ್ಟು ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗಿರೋದು ಎಷ್ಟೊತ್ತಿಗೆ ಅಂದರೆ 10:47ಕ್ಕೆ ಆಲ್ರೆಡಿ ನಾನೀಗ ಪ್ರಾಫಿಟಲ್ಲಿದ್ದೀನಿ. ಎಕ್ಸ್ಪೆಕ್ಟಿಂಗ್ ಇನ್ನೂ ತುಂಬ ಕೆಳಗೆ ಬರುತ್ತೆ ಅಂತಂದೇಳಿ. ಲೈಕ್ ಒಂದು 155 ಆ ಥರ ಬಂತು ಅಂದರೆ ತುಂಬ ಒಳ್ಳೆಯದೇ. ಬಟ್ ತುಂಬ ಪೀಕಲ್ಲಿರೋದ್ರಿಂದ ನಾನು ಅಂದ್ಕೊಂಡಂಗೆ ಅದು 160 ಮೇಲೆ ಹೋಗೋ ತುಂಬ ಕಷ್ಟ ಇದೆ. ಸೊ ಹಾಗಾಗಿಬಿಟ್ಟು ನಾನು ಒಳ್ಳೆ ರಿಸ್ಕ್ ಇದು ಸಿಗ್ತಾಯಿದೆ ಅಂತ ನಾನು ಎಂಟ್ರಿ ಆಗಿರೋದು. ಆಲ್ಮೋಸ್ಟ್ ನಾನು ಪ್ರಾಫಿಟು ಅಲ್ಲಿ ಇದ್ದೀನಿ. ಬೆಟರು ನಾನು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೊರಗೆ ಬರೋವಂಥದ್ದು. ಸೊ 3036 ಆ ಥರ ಇದೆ. ಸ್ವಲ್ಪ ಕೆಳಗೆ ಬಂತು ಅಂತಂದರೆ ಒಂದು 3000 ಸ್ವಲ್ಪ ಮೇಲೆ ಬಂತು ಅಂತಂದರೆ ಒಳ್ಳೆ ನನಗೆ ಇದು ಸಿಗುತ್ತೆ ಎಕ್ಸಿಟ್ ಆಗೋದಕ್ಕೆ. ಸೊ ನೋಡ್ತಾ ಇರ್ಬೋದು, ನಾನು ಈ ಥರ ಸ್ಟಾಕ್ಸ್ನ ತೊಗೊಂಡ್ಬಿಟ್ಟು ಟ್ರೇಡ್ ಮಾಡೋವಂಥದ್ದು. ಇದು ನನ್ನ ಒಂದು ಸ್ಟೈಲ್ ಆಫ್ ಟ್ರೇಡಿಂಗ್. ಸೊ ಆಲ್ಮೋಸ್ಟ್ 3800 ಬರ್ತಾ ಇದೆ. ಸೊ ನಾನೀಗ ಪ್ರಾಫಿಟ್ನ ಏನು ಮಾರ್ಕೆಟ್ ಆರ್ಡರ್ ಬುಕ್ ಮಾಡೋಕೆ ಹೋದ್ರೆ ಇಲ್ಲಿ 156 ಓಕೆ, ಇನ್ನೊಂದು ಸ್ವಲ್ಪ ಹೈ ಕಾಸ್ಟಿಗೆ ಇದಾಗುತ್ತೆ. ಸೊ ನಾನು ಸ್ವಲ್ಪ ಬಂತು ಅಂತಂದರೆ 156.60 ಓಕೆ, ಇನ್ನೊಂದು ಜಸ್ಟ್ ನಾನು ಸ್ವಲ್ಪ ಇನ್ನೊಂದು 20-30 ಪೈಸೆ ಬಿತ್ತು ಅಂದರೆ ಒಳ್ಳೆಯದು.
ಬಟ್ ಅದು ಯಾಕೆಂದರೆ ಆಲ್ರೆಡಿ ಸ್ಟಾಕು ನಾನು ಇಲ್ಲಿದ್ದ ಹಾಕಿಟ್ಟಿದ್ದೆ, ಆಮೇಲೆ ಆರ್ಡರ್ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಇದನ್ನು ಮಾಡಿ ಅಂಥದ್ದು. ಸೊ ಇದು ಇಲ್ಲಿಂದ ಒಂದು ಕರೆಕ್ಷನ್ ತೊಗೊಂಡ್ಬಿಟ್ಟು ಹೋಗ್ತಾ ಇರೋ ಅಂಥದ್ದು. ಸೊ ಪ್ರಾಬಬಿಲಿಟಿ ಈ ಥರ ಒಂದು ಕರೆಕ್ಷನ್ ಹಿಂಗೆ ಬಂದುಬಿಟ್ಟು ಆ್ಯಸ್ ಪರ್ ಪ್ರೈಸ್ ಆ್ಯಕ್ಷನ್ ನೋಡಿದಾಗ ಏನಾಗುತ್ತೆ ಅಂತಂದರೆ, ಈ ಥರ ದೊಡ್ಡ ಕ್ಯಾಂಡಲ್ ಬಂದಾಗ ಏನಾಗುತ್ತೆ, ಒಂದು ಪುಲ್ ಬ್ಯಾಕ್ ಬಂದುಬಿಟ್ಟು ಪ್ರೈಸ್ ಮೇಲೆ ಹೋಗುವಂಥದ್ದು. ಸೊ ಅದು ಈ ಒಂದು ಹೈ, ಸೊ ಇಲ್ಲಿಂದ ಹೋಯಿತು ಅಂದರೆ ಇನ್ನೂ ಮೇಲೆ 160 ರೇಂಜ್ವರೆಗೂ ಹೋಗುವಂಥ ಚಾನ್ಸಸ್ ಇದೆ. ಸೊ ನಂಗೆ ಆಲ್ಮೋಸ್ಟ್ ಪ್ರಾಫಿಟ್ ಕಾಣ್ತಾ ಇದೆ. ಸೊ ಬೆಟರ್ ಪ್ರಾಫಿಟ್ನ ಬುಕ್ ಮಾಡಿಕೊಂಡು ನನ್ನ ಟ್ರೇಡ್ ಇವತ್ತಿಂದ ಏನಿದೆ ಇದನ್ನು ಕ್ಲೋಸ್ ಮಾಡೋಕ್ಕೆ ನೋಡ್ತೀನಿ. 4300, ಸೊ ಒಳ್ಳೆ ಇದರಲ್ಲಿದ್ದೀನಿ. ನನ್ನ ಪ್ರಾಫಿಟ್ನ ಬುಕ್ ಮಾಡಿಕೊಂಡು 156.50 ಇದು ಎಕ್ಸಿಟ್ ಆದರೆ 156.26. ಓಕೆ, ಸೊ ಅಲ್ಲಿ ಎಕ್ಸಿಟ್ ಇಟ್. ಕಮ್ಮಿ, ಎಷ್ಟಕ್ಕೆ ಎಕ್ಸಿಟ್ ಆಯ್ತು ಇದು? 156.83. ಓಕೆ, ಮಾರ್ಕೆಟ್ ಆರ್ಡರ್ ಆಗಿರೋದ್ರಿಂದ ಸ್ವಲ್ಪ ಮೇಲಾಯಿತು. ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ. ಸೊ 6370 ಏನು ಬುಕ್ ಮಾಡಿದ್ದೀನಿ. ಸೊ ನಾನು ನೋಡ್ತಾ ಇರ್ಬೋದು, ನಾನು ಮಾಡಿರೋದು ಎಲ್ಲ ಸ್ಟಾಕ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ ಕ್ಯಾಶಲ್ಲಿರೋಂಥ ಸ್ಟಾಕ್ಸ್ಗಳು. ನಾನು ಇಲ್ಲಿ ಯಾವುದೇ ರೀತಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನ ನೋಡಿಬಿಟ್ಟು ನಾನು ಟ್ರೇಡ್ ತೊಗೊಳ್ತಾ ಇಲ್ಲ. ಸೊ ನನಗೆ ಇದರಲ್ಲಿ ಒಳ್ಳೆ ಸಕ್ಸಸ್ ರೇಷಿಯೋ ನನಗೆ ಸಿಕ್ಕಿರೋದ್ರಿಂದ ನಾನು ಆಲ್ಮೋಸ್ಟು ಈ ಒಂದು ಇದರಲ್ಲಿ ನಾನು ಜಾಸ್ತಿ ನನ್ನ ಈ ಥಿಯರಿನ ಯೂಸ್ ಮಾಡಿಕೊಂಡು ಈ ಸ್ಟ್ರಾಟಜಿಲಿ ನಾನು ತುಂಬ ಜಾಸ್ತಿ ಟ್ರೇಡ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಆರ್ಡರು ಮಾಡಿರುವಂಥದ್ದು 1047, 1057, ಆಲ್ಮೋಸ್ಟ್ ಒಂದು 2 ಮಿನಿಟ್ಸ್ ಟ್ರೇಡ್ ಅಂತ ಅನ್ಬೋದು. ಮತ್ತು ಇದರಿಂದ ಮೇಲೆ ಹೋಗ್ತಾ ಇದೆ. ಸೊ ಇದರಿಂದ ಬಂತು ಅಂತಂದರೆ ಇನ್ನೂ ಮತ್ತೆ ಕೆಳಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕ್ಸ್ಪೆಕ್ಟಿಂಗ್ ಇದೆ, ಏನಾದರೂ 160 ಏನಾದರೂ ಹೋಯಿತು ಅಂತಂದರೆ ಐ ಕ್ಯಾನ್ ಎಂಟ್ರಿ ಮತ್ತು ಎಂಟ್ರಿ ಆಗೋದಕ್ಕೆ ಒಳ್ಳೆ ಒಂದು ಚಾನ್ಸ್ ಇದೆ ಇದು. ಸೊ ನೋಡೋಣ, 160 ಲೆವೆಲ್ಲಿಗೆ ಏನಾದರೂ ಹೋಯಿತು ಅಂತಂದರೆ ನಮಗೆ ಒಳ್ಳೆ ಆಪರ್ಚುನಿಟಿ ಮತ್ತೆ ಕೆಳಗೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಬೆಟರ್ ನಾನು ಏನು ಮಾಡ್ತೀನಿ, 160ಗೆ ಒಂದು ಬೇಕಾದ್ರೆ ಒಂದು 2000 ಕ್ವಾಂಟಿಟಿ ಹಾಕಿಡ್ತೀನಿ. ಅಂದರೆ ಇನ್ನೊಂದು ಸ್ಕ್ಯಾಲ್ಪ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಸೊ ಆಪರ್ಚುನಿಟಿ ಸಿಕ್ಕಾಗ ಯಾಕೆ ನಾವು ಅದನ್ನು ಇದನ್ನು ಮಾಡಬೇಕು ಅಂತ. ಸೊ ನಾನು 2000 ಕ್ವಾಂಟಿಟಿನ ಹಾಕಿ ಕೈ ಬಿಡ್ತೀನಿ. ಸೊ ಆಲ್ಮೋಸ್ಟು ಪ್ರೈಸು 160 ಹಾಕಿಡ್ತೀನಿ. 160.5, $160 50 ಪೈಸೆಗೆ ಹಾಕಿಡ್ತೀನಿ. ಸೊ ಇಷ್ಟರಲ್ಲಿ ಏನಾದರೂ ಅದು ಹೊಡಿತು ಅಂತಂದರೆ ಒಳ್ಳೆಯದು. ಬಟ್ ಅದು ಹೋಗೋ ಚಾನ್ಸಸ್ ಇದೆ, ನೋಡೋಣ. ಬಂತು ಅಂದರೆ ಫೈನ್, ಇಲ್ಲಾಂದರೆ ಅದರ್ವೈಸ್ ನಾನು ಟ್ರೇಡ್ನ ಇದನ್ನು ಮಾಡ್ತೀನಿ. ಆಲ್ಮೋಸ್ಟ್ ನಾನು ಅಂದ್ಕೊಂಡಿದ್ದ ಟಾರ್ಗೆಟು, ನಾನು ಅಂದ್ಕೊಂಡಿದ್ದು ಪ್ರಾಫಿಟ್ ಬಂದಿರೋದ್ರಿಂದ ಬೆಟರ್ ಎಕ್ಸಿಟ್ ಆಗೋವಂಥದ್ದು, ಏನು ಮತ್ತೆ ಇದನ್ನು ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಇದು ನೋಡಿ, ಈಗ ನಾನು ಮಾಡ್ತಾ ಇರೋದೇನು ಅಂತಂದರೆ ಇದೇ ಓವರ್ ಟ್ರೇಡಿಂಗ್ ಅಂತಂದೇಳಿ. ಸೊ ಅದೇನಾಗುತ್ತೆ, ನಾವು ಅಂದ್ಕೊಂಡಿರೋದು ಜಾಸ್ತಿ ನಾವು ಸ್ಕ್ರೀನ್ ಮೇಲೆ ಕುತ್ಕೊಂಡಾಗ ಅದು ಎಳೆಯುತ್ತೆ. ಓಕೆ, ಇನ್ನೂ ನಾನು ಟ್ರೇಡ್ ಮಾಡಬೇಕು, ತೊಗೊಳ್ಬೇಕು ಅನ್ನೋ ಒಂದು ಇದು ಕಾಡ್ತಾ ಇರುತ್ತೆ. ಅದನ್ನು ನಾವು ಎಷ್ಟು ಕಂಟ್ರೋಲ್ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆಯದು. ಇಲ್ಲ ಅಂತಂದರೆ ಅದು ಇಟ್ ಎಫೆಕ್ಟ್ಸ್. ಸೊ ಹಾಗಾಗಿ ಇದು ಹೊಡೆಯುತ್ತೆ. ನಾವು ಅಂದ್ಕೊಂಡಂಗೆ ಅಪೆಕ್ಸ್ ಬರ್ತಾ ಇದೆ. ಅಪೆಕ್ಸ್ ನಮ್ಮ ಟಾರ್ಗೆಟಲ್ಲಿದೆ. ಒಂದು ಕೆಲಸ ಮಾಡ್ತೀನಿ, 310ಗೆ ಅಪೆಕ್ಸ್ನ ನಾನು ಹಾಕಿಡ್ತೀನಿ. ನಾನಿಲ್ಲಿ ಆ್ಯಕ್ಚುಲಿ 850 ಕ್ವಾಂಟಿಟಿ ನಾನು ಹಾಕಿಡ್ತೀನಿ. ಸೊ 310 ನಾನು ಅಂದ್ಕೊಂಡಿದ್ದು ಆ ಲೆವೆಲಿಗೆ ಬಂತು ಅಂದರೆ ಸೂಪರ್. ಸೊ 310ಗೆ ಅದು ರೀಚ್ ಆಯಿತು ಅಂದರೆ ಇಮಿಡಿಯೇಟಾಗಿ ಆರ್ಡರ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಇನ್ನೊಂದು 10 ಮಿನಿಟ್ಸ್ ನಾನು ನೋಡ್ಕೊಂಬಿಟ್ಟು 11 ಗಂಟೆವರೆಗೂ ಏನಾದರೂ ಅದು ಬರಲಿಲ್ಲ ಅಂತಂದರೆ ನಾನು ಈ ಟ್ರೇಡ್ನ ಕ್ಲೋಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಇವತ್ತು ಟ್ರೇಡಿಂಗ್ ಏನಿದೆ ನಾನು ಕ್ಲೋಸ್ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ನಾವು ಓವರ್ ಟ್ರೇಡಿಂಗ್ ಅಂತ ಕರಿತೀವಿ. ಬಟ್ ಏನು ಅಂತಂದರೆ, ಅದು ಸ್ಕ್ರೀನ್ ಆನ್ ಟೈಮ್ ಜಾಸ್ತಿ ಆಗ್ತಾ ಹೋದಾಗ ಎಮೋಷನ್ಸ್ ಸಹಿತ ಹಾಗೆ ಬರ್ತಾ ಹೋಗುತ್ತೆ. ಜಾಸ್ತಿ ಟ್ರೆಂಡ್ ನಾವು ತೊಗೊಳ್ಬೇಕಂತ ಅನಿಸುತ್ತೆ, ಈ ಒಂದು ಇಳಿತಾ ಇರುತ್ತೆ. ಸೊ ಅದನ್ನು ನಾವು ತುಂಬ ಕಂಟ್ರೋಲ್ ಮಾಡಬೇಕು. ಅದು ಏನಂತಂದರೆ ಅದು ಆ ಥರ ಕಾಮನ್ನು. ಅದನ್ನು ನಾವು ಹತ್ತಿಕ್ಕಕ್ಕೆ ಟ್ರೈ ಮಾಡಬೇಕು ಅಷ್ಟೇ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಕಂಪ್ಲೀಟಾಗಿ ಅದನ್ನು ನಿಲ್ ಮಾಡ್ತೀನಿ ಅಂತಂದರೆ ಇಟ್ ಟೇಕ್ಸ್ ಟೈಮ್. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಅದಕ್ಕೆ. ಇವನ್ ನೀವು 4-5 ಇಯರ್ಸಲ್ಲಿ ನಾವು ಆ ಥರ ಒಂದು ಇದನ್ನು ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಆಗೋಲ್ಲ. ಫೈನಲಿ ಹ್ಯೂಮನ್ ಬೀಯಿಂಗ್, ಆ ಗ್ರೀಡಿನೆಸ್ ಬಂದೇ ಬರುತ್ತೆ. ಅದನ್ನು ಏನು ಮಾಡೋದಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಸೊ ಬುಕ್ ನಾವು ಆಲ್ರೆಡಿ ಮಾಡಿದ್ದೀವಿ 6,000 ಚಿಲ್ಲರ. ಸೊ ಇದೇನಾದರೂ 310ಗೆ ಹೋಯ್ತು ಅಂತಂದರೆ ಒಂದು ಒಳ್ಳೆ ಟ್ರೇಡ್ ನನಗೆ ಇದರಲ್ಲೂ ಸಿಗುತ್ತೆ. ಸೊ ಬೆಟರ್ ನಾನು 310, 308, 309 ಹೋಗ್ತಾ ಇದ್ದಂಗೆ 310ಗೆ ಒಂದು ಆರ್ಡರ್ ಹಾಕಿ ಬಿಟ್ಬಿಡ್ತೀನಿ. ಸೊ ಒಂದು ಆರ್ಡ್ರ್ ಹಾಕಿ ಬಿಡಬೇಡ, ನೋಡೋಣ ಅಷ್ಟೊತ್ತಿಗೆ ಅದು ಹಿಟ್ಟಾಯಿತು ಅಂದರೆ ಒಳ್ಳೆಯದೇ. ಸ್ಟಾಕು ಸ್ಟ್ರಗಲ್ ಮಾಡ್ತಾಯಿದೆ ಸಿಕ್ಕಾಬಟ್ಟೆ. ಸೊ ನಾನು ನಿಮ್ಗೆ ಇದರಲ್ಲೂ ಹೇಳಿದ್ದೆ ನಾನು ಯಾಕೆ ಇದರಲ್ಲಿ ಶಾರ್ಟ್ ಮಾಡ್ತಾಯಿದ್ದೀನಿ ಅಂತಂದೇಳಿ. ಸೊ ಮತ್ತೆ ನಾನು ಒನ್ ಡೇ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ನಾನು ನಿಮಗೆ ಹೇಳಿದೆ, ಸೊ ಫುಲ್ಲು ಒಂಥರ ಒಂದು ಮಾರುಬೂಸ ಕ್ಯಾಂಡಲ್ ಆದಾಗ ಇಲ್ಲೆಲ್ಲೂ ಸಹಿತ ನೀವು ನೋಡ್ತಾ ಇರ್ಬೋದು, ಫೈನಲಾಗಿ ಅಪ್ಸೈಡ್ ಒಂದು ವಿಕ್ ಕಾಣ್ತಾ ಇದೆ. ಅದು ಟಾಪಿಗೆ ಹೋದಾಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಏನಿದೆ ಅದು ಬರ್ತಾ ಇದೆ. ಆ ರೀಸನ್ನಿಂದ ನಾನು ಏನು ಮಾಡಿದೆ, ಇದರಲ್ಲೂ ಸಹಿತ ನಾನು
ಇದಕ್ಕೆ ನಾನು ಶಾರ್ಟ್ನ ಮಾಡಿರೋವಂಥದ್ದು ಈ ರೀಸನ್ಗೋಸ್ಕರ. ಸೊ ಹಾಗಾಗಿ ಇಲ್ಲೆಲ್ಲ ಚೆಕ್ ಮಾಡಿದ್ರು ಅದೇ ಥರ ಕ್ಯಾಂಡಲ್ಸ್ ನಮಗೆ ಇಲ್ಲಿ ವಿಕ್ಸ್ ಕಾಣ್ತದೆ. ಅದ್ರ ಬೇಸಿಸ್ ಮೇಲೆ ನಾನು ಏನು ಮಾಡಿದೆ, ಟಾಪಲ್ಲಿ ಹೋದಾಗ ನಾನು ಇದನ್ನು ಸೆಲ್ ಮಾಡಿರೋವಂಥದ್ದು. ಇದೂ ಅಷ್ಟೇ, ಅಪೆಕ್ಸಿಗೂ ನಾನು ಒಂದು ಡೈಲಿ ಟೈಮ್ ಫ್ರೇಮಿಗೆ ನಾನು ಅಪೆಕ್ಸಿಗೂ ಬಂದೆ ಅಂತಂದರೆ ಇದರಲ್ಲೂ ಸಹಿತ ನನಗೆ ಆವಾಗಲೇ ನಾನು ನಿಮಗೆ ಹೇಳಿದೆ, ಇದರಲ್ಲೂ ಸಹಿತ ನಮಗೆ ವಿಕ್ಸ್ ಏನು ಕಾಣ್ತಾ ಇದೆ, ಸಿಕ್ಕಾಪಟ್ಟೆ ವಿಕ್ಸ್ ಕಾಣ್ತಾ ಇದೆ. ಇದು ಇಫ್ ಇನ್ ಕೇಸ್ ಏನಾದರೂ ಇವತ್ತು ಕ್ಲೋಸಿಂಗು ಏನು ಮಾರುಬೂಸೋ ಥರ ಕೊಡೋಕ್ಕೆ ಚಾನ್ಸ್ ಕಾಣ್ತಾ ಇಲ್ಲ. ಯಾಕಂದರೆ ಅಪ್ಪರ್ ಸೈಡಿಂದ ಒಂದು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದು ಕೆಳಗಡೆ ಒಂಚೂರು ಒಂದು 10 ಏನು 310 ಹೋಯಿತು ಅಂತಂದರೆ ರಿಟರ್ನ್ ಯಾವುದು 300 ಆ ಲೆವೆಲ್ಗೆ ಏನಾದರೂ ಬಂದು ಕ್ಲೋಸ್ ಆಗೋಂಥ ಸಾಧ್ಯತೆ ಇದೆ. ಆ ರೀಸನಿಂದ ನಾನು ಇದನ್ನು 310 ಹಾಕ್ಕೊಂಡ್ಬಿಟ್ಟು ಶಾರ್ಟ್ ಮಾಡೋದಕ್ಕೋಸ್ಕರ ಕಾಯ್ತಾ ಇರೋದು. ಸ್ಟಾಕ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದೆ. ಸೊ 11ವರೆಗೂ ಏನಾದರೂ ಬಂತು ಅಂತಂದರೆ ಡೆಫಿನೆಟ್ಲಿ ನಾನು ಹೋಲ್ಡಲ್ಲಿರ್ತೀನಿ, ವೆಯ್ಟ್ ಮಾಡ್ತೀನಿ. ಅದು 11 ಮೇಲೆ ನಾನು ಬರಲಿಲ್ಲ ಅಂತಂದರೆ ಟ್ರೇಡ್ನ ಕ್ಲೋಸ್ ಮಾಡಿಕೊಂಡು ಇವತ್ತಿಂದ ಏನಿದೆ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ನೋಡ್ತಾ ಇರ್ಬೋದು ನಾನು ಆರ್ಡ್ರಲ್ಲಿ ಕಾಣ್ತಾ ಇದೆ 310ಗೆ. ಜಸ್ಟು ಇಲ್ಲಿಂದ 308ವರೆಗೂ ಆಲ್ಮೋಸ್ಟ್ ಬಂದಿತ್ತು. ಇನ್ನೊಂದು 2 ಪಾಯಿಂಟ್ಸ್ ಬಂತು ಅಂತಂದರೆ ಶ್ಯೂರ್ ಇಲ್ಲೂ ಸಹಿತ ನನಗೆ ಇಮಿಡಿಯೇಟಾಗಿ 310 ಆ ಥರ ಹೋಗ್ತಾ ಇದ್ದಾಗ ಇಮಿಡಿಯೇಟಾಗಿ ನನಗೂ ಇಲ್ಲಿ ಪ್ರಾಫಿಟ್ ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಆ ರೀಸನ್ನೇ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಟಾಪಲ್ಲಿ ಹುಡುಕ್ಬಿಟ್ಟು ಶಾರ್ಟ್ ಮಾಡೋದಕ್ಕೋಸ್ಕರ ನೋಡ್ತೀನಿ. ಆಮೇಲೆ ನೀವು ನೀವು ವೀಡಿಯೋಸ್ ಏನಾದರೂ ಲೈವ್ ಟ್ರೇಡಿಂಗ್ ನೋಡಿದಂದರೆ ಆಲ್ಮೋಸ್ಟು ನಾನು ಮಾಡಿರೋಂಥದ್ದು ಎಲ್ಲದು ಶಾರ್ಟಿಂಗೆ. ಸೊ ನನಗೆ ತುಂಬ ಇಷ್ಟ. ಸೊ ನನಗೆ ರೆಡ್ ಕ್ಯಾಂಡಲ್ಸ್ ತುಂಬ ಇಷ್ಟ, ಶಾರ್ಟ್ ಮಾಡೋದಂದ್ರೆ ತುಂಬ ಇಷ್ಟ. ಹಂಗಂತಂದೇಳಿ ಎಲ್ಲ ಟೈಮಲ್ಲೂ ಶಾರ್ಟ್ ಮಾಡಬಾರ್ದು. ಯಾಕಂದರೆ ನಿಮಗೆ ಲಾಂಗ್ ಟೈಮಲ್ಲಿ ಯಾವಾಗಿದ್ರೂ ನೀವು ಬೈ ಮಾಡಿದಾಗ ಅಂದರೆ ಒಂದು ಲಾಂಗ್ ಇದರಲ್ಲಿ ನಾವು ಬೈ ಮಾಡಿದಾಗೇ ನಮಗೆ ಒಂದು ಒಳ್ಳೆ ರಿಟರ್ನ್ ಸಿಕ್ಕಿರೋವಂಥದ್ದು. ಬಟ್ ಸ್ಕ್ಯಾಲ್ಪಿಂಗ್ ಇಂಟರ್ಡೇ ಅಂತ ಬಂದಾಗ ಇಟ್ ಡಸಂಟ್ ಮ್ಯಾಟರ್ ನಿಮಗೆ ಶಾರ್ಟ್ ಮಾಡ್ತೀರಾ ಬೈ ಮಾಡ್ತೀರಾ ಅಂತಂದೇಳಿ. ಸೊ ಆ ರೀಸನ್ನು ಇಂದ ಅಷ್ಟೇ ನಾನು ಇಲ್ಲಿ ಇದನ್ನು ಮಾಡಿರೋವಂಥದ್ದು. ಅಂದ್ಕೊಳ್ತೀನಿ 308 ಬಂತು, ಇನ್ನೊಂದೂವರೆ ಪಾಯಿಂಟ್ ಹೋಗ್ಬಿಡ್ತು ಅಂತಂದರೆ ನನ್ನ ಒಂದು ಎಂಟ್ರಿ ಸಿಗ್ಬಿಡುತ್ತೆ. ಅಲ್ಲಿಂದ ನನಗೆ ಇಮಿಡಿಯೇಟ್ ಒಂದು ಡೌನ್ ಸೈಡ್ ಫಾಲ್ ನನಗೆ ಸಿಗ್ಬೋದು. ಇದರಲ್ಲೂ ಏನಾದರೂ ಒಂದು 2,000 ಅಥವಾ 1,000 ಹಿಂಗೆ ಕಂಡುಬಿಟ್ರು ಇಮ್ಮಿಡಿಯೇಟಾಗಿ ಎಕ್ಸಿಟ್ ಆಗೋವಂಥ ಒಂದು ನನ್ನ ತಲೆಯಲ್ಲಿರೋವಂಥದ್ದು. ಸೊ ನಾಯ್ಸ್ನ ಅವಾಯ್ಡ್ ಮಾಡಿ, ಹೊರಗಡೆಯಿಂದ ಸ್ವಲ್ಪ ನಾಯ್ಸ್ ಹೊರಗೆ ಬರ್ತಾ ಇದೆ. ಜಸ್ಟ್ ಇನ್ನೊಂದು 100 ಪಾಯಿಂಟ್ಸ್ ಹಿಟ್ಟಾಯಿತು ಅಂತಂದರೆ ಒಳ್ಳೆ ಇದು ಆಗುತ್ತೆ. ಸ್ಟಾಕು ಸ್ಟ್ರಗಲ್ ಮಾಡ್ತಾಯಿದೆ. 2 ಪಾಯಿಂಟ್ ಇನ್ನೊಂದು 3 ನಿಮಿಷದಲ್ಲಿ ಅದು ಹೋಗಲಿಲ್ಲ ಅಂತಂದರೆ ನೆಕ್ಸ್ಟ್ 11 ಗಂಟೆ ಮೇಲೆ ಹೋಗೋ ಚಾನ್ಸಸ್ ಇದೆ. ಬಟ್ ನಾನು 11 ಗಂಟೆ ಮೇಲೆ ಟ್ರೇಡ್ನ ತೊಗೊಳ್ಳಲ್ಲ. ನಹಾರಿ ಇಂಡಸ್ಟ್ರೀಸ್ ಎಲ್ಲಿವರೆಗೂ ಬಂತು ಇದು? ಓಕೆ 158. ಸೊ 160 ಹೋಗಲಿಲ್ಲ ಇದು ಸಹಿತ. ಸೊ ನಾನು ಅಂದ್ಕೊಂಡೆ ಸೊ 11 ಒಳಗಡೆ ಏನಾದರೂ ಬಂತು ಅಂದರೆ ನಾನು ಟ್ರೇಡ್ ತೊಗೊಳ್ತೀರಂತ. ಸೊ 11.2 ಆಯಿತು. ಸೊ ಇನ್ನೂ ಪ್ರೈಸು 310ಗೆ ಹೋಗಲಿಲ್ಲ. ಸೊ ಬೆಟರ್ ಇಲ್ಲಿಂದ ನಾನು ಈ ಟ್ರೇಡ್ನ ಕ್ಯಾನ್ಸಲ್ ಮಾಡಿಬಿಟ್ಟು, ಸೊ ಅದೇನು ಪ್ರಾಫಿಟ್ ನಂದು 6,000 ಚಿಲ್ಲರೆ ಇದೆ, ಇಲ್ಲಿ ಇವತ್ತು ಟ್ರೇಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇನ್ನು 11 ಗಂಟೆ ನಂತರ ಇದಂಥ ಸ್ವಲ್ಪ ಸೈಡ್ ವೇಸ್ ಇರುತ್ತೆ. ಟಿಲ್ 12:30 1 o'clock ಆ ಥರ ಸ್ವಲ್ಪ ಸೈಡ್ ವೇಸ್ ಇರೋಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಹಂಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇದು ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಸೊ ನಾನು ಇವತ್ತು ಪ್ರಾಫಿಟ್ ಬುಕ್ ಮಾಡಿರೋದು 6,370 ಆ ಥರ ನಾನು ಪ್ರಾಫಿಟ್ನ ಬುಕ್ ಮಾಡಿರೋಂಥದ್ದು. ಆಮೇಲೆ ನೋಡಿರ್ಬೋದು ಆರ್ಡರ್ಸ್ ಸಹಿತ. ಸೊ ಆಲ್ಮೋಸ್ಟ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಹೊರಗಡೆ ಬರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆಮೇಲೆ ನಂದು ರಿಸ್ಕ್ ಮತ್ತು ರಿವಾರ್ಡು ಸಹಿತ ಏನಿರುತ್ತೆ ಅಂತಂದರೆ ಆನ್ ಸ್ಪಾಟ್ ನನ್ನ ಇದರಲ್ಲಿ ಏನು ಬರುತ್ತೆ, ಸ್ಕ್ಯಾಲ್ಪಿಂಗ್ ಮೀನ್ಸ್ ಅಲ್ಲಿ ನೀವು ಕ್ವಿಕ್ ಡಿಸಿಷನ್ನ ತೊಗೊಳ್ಬೇಕಾಗತ್ತೆ. ಅಲ್ಲಿ ಯಾವುದೇ ರೀತಿ ನಾವು ಟೈಮ್ ವೇಸ್ಟ್ ಮಾಡೋದಕ್ಕೆ ಅಥವಾ ಇಲ್ಲಿ ಏನಾಗುತ್ತೆ ಅಂತಂದೇಳಿ ಕುತ್ಕೊಂಡು ಇದನ್ನು ಮಾಡೋದಕ್ಕೆಲ್ಲ ಟೈಮ್ ಇರೋಲ್ಲ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಇದನ್ನು ಮಾಡಬೇಕು. ನೋಡಿ, ನಾನು ಈಗ ಟ್ರೇಡ್ ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾಗನೇ ಇದು ನನಗೀಗ ಅಂದರೆ ಲೈಕ್ ಕರಿತಾ ಇದೆ 308 ಹೋಗ್ತಾ ಇದೆ, 310 ಈ ಥರ ಹೋಗ್ತಾ ಇದೆ. ಸೊ ಮತ್ತೆ ನಾನು ಇದನ್ನು ಕುತ್ಕೊಂಡು ಮತ್ತೆ ಇದು ಮಾಡಬೇಕಾಗತ್ತೆ. ಸೊ ಇದೆಲ್ಲ ಒಂಥರ ಓವರ್ ಟ್ರೇಡಿಂಗ್ ಆಗೋಗ್ಬಿಡುತ್ತೆ. ಸೊ ನಾವು ಅಂದ್ಕೊಂಡೆ ಟೈಮಲ್ಲಿ ಅದು ಬರಲ್ಲ ಅನ್ಸೋ ಬೆಟರ್ ನಾವು ಅದನ್ನು ಎಕ್ಸಿಟ್ ಮಾಡಿಕೊಂಡು ಆರ್ಡರ್ ಕ್ಯಾನ್ಸಲ್ ಮಾಡಿಕೊಂಡು ನಮ್ಮದು ಪ್ರಾಫಿಟ್ ಏನು ಬಂದಿದೆ ಇಲ್ಲಿಗೆ ನಾವು ಈ ಟ್ರೇಡ್ನ ಕ್ಲೋಸ್ ಮಾಡ್ತಾಯಿದ್ದೀವಿ. ನಾಳೆ ನಾನು ಮತ್ತೆ ಲೈವ್ ಟ್ರೇಡಿಂಗ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.
ಇದಾಗಿತ್ತು ಈ ಒಂದು ವಿಡಿಯೋ. ಆಮೇಲೆ ಲೈವ್ ಟ್ರೇಡಿಂಗಲ್ಲಿ ನಾನು ಹೇಗೆ ಸುಮಾರು ಜನ ಬರೀ ಎಫ್ ಆ್ಯಂಡ್ ಓದಲ್ಲಿ ಆಪ್ಷನ್ಸಲ್ಲಿ ತುಂಬ ಜಾಸ್ತಿ ಮಾಡ್ತಾರೆ. ನಾನು ಮಾಡ್ತೀನಿ, ಮಾಡಲ್ಲ ಅಂತೇನಲ್ಲ. ಬಟ್ ಏನು ಅಂತಂದರೆ ಇತ್ತೀಚೆಗೆ ನಾನು ಸ್ವಲ್ಪ ಒಂದು ಕ್ಯಾಶ್ ಸ್ಟಾಕ್ಸಲ್ಲಿ ತುಂಬ ಫೋಕಸ್ ಮಾಡ್ತಾ ಇದ್ದೀನಿ. ಕ್ಯಾಶ್ ಸ್ಟಾಕ್ಸಲ್ಲಿ ಯಾವ ಥರ ವಾಲ್ಯೂಮ್ ಯಾವ ಥರ ಬರುತ್ತೆ ಆ ಸ್ಟಾಕ್ಸಲ್ಲಿ. ಆಮೇಲೆ ಇವೆಲ್ಲ ನೀವು ಸ್ಟಾಕ್ಸ್ ಕೇಳಿರೋಕ್ಕೆ ಸಾಧ್ಯ ಇಲ್ಲ. ಆ ಥರ ಸ್ಟಾಕ್ಸ್ಗಳನ್ನ ತೊಗೊಂಡ್ಬಿಟ್ಟು ನಾನು ಇಲ್ಲಿ ಟ್ರೇಡ್ ಮಾಡ್ತಾ ಇರೋಂಥದ್ದು. ಸೊ ಟ್ರೇಡಿಂಗ್ ನೀವು ಯಾವುದ್ರಲ್ಲಾದರೂ ಮಾಡ್ಬೋದು. ಫೈನಲಾಗಿ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸೇ ಮಾಡಬೇಕಂತೇನಿಲ್ಲ, ಅಥವಾ ಕ್ಯಾಶೇ ಮಾಡಬೇಕಂತಾನೆ, ಎಲ್ಲ ನಿಮ್ಮ ಒಂದು ಚಾಯ್ಸ್ ಆಗಿರುತ್ತೆ. ಫೈನಲಾಗಿ ಏನು ಅಂದರೆ ನೀವು ಯಾವುದೇ ಮಾಡಿ ನಾವು ಪ್ರಾಫಿಟ್ ಮಾಡ್ಕೊಂಡು ಮನೆಗೆ ಅಮೌಂಟ್ ತೊಗೊಂಬರ್ತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅದನ್ನು ಬಿಟ್ಟು ಬೇರೆ ಇನ್ಯಾವುದು ಮ್ಯಾಟ್ರ್ ಆಗೋಲ್ಲ. ನೀವು ಆಪ್ಷನ್ಸ್ ಮಾಡಿ, ಫ್ಯೂಚರ್ಸ್ ಮಾಡಿ, ಇಕ್ವಿಟೀಸ್ ಮಾಡಿ, ಕಮೋಡಿಟೀಸ್ ಮಾಡಿ, ಏನೇ ಮಾಡಿದ್ರು ಫೈನಲಾಗಿ ಏನು ಅಂತಂದರೆ ಮನೆಗೆ ನಾವು ಪ್ರಾಫಿಟ್ ತೊಗೊಂಡು ಹೋಗ್ತಿದ್ದೀವಿ, ನಮ್ಮ ಮನೆಗೆ ದುಡ್ಡು ಬಂತು ಅನ್ನೋದು ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಅದರ್ ದೆನ್ ನಥಿಂಗ್. ಇನ್ನು ಯಾರು ಏನೇ ಅಂದ್ಕೊಂಡ್ರು ಅದು ರಿಸ್ಕ್ ಟು ರಿವಾರ್ಡು, ಅದು ಹಂಗೆ ಇದು ಹಿಂಗೆ ಟಾರ್ಗೆಟ್ ಇಡಬೇಕಾಗಿತ್ತು, ಸ್ಟಾಪ್ ಲಾಸ್ ಇಡಬೇಕಾಗಿತ್ತು. ಇಟ್ ಡಿಪೆಂಡ್ಸ್. ಎಲ್ಲರದು ಒಂದು ಟ್ರೇಡಿಂಗ್ ಸ್ಟೈಲ್ ಅಂತ ಡಿಫ್ರೆಂಟ್. ಅವರವರ ಒಂದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರೊಂದು ಸ್ಟೈಲ್ನ ಅವರು ಇದನ್ನು ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನನ್ನ ಒಂದು ಟ್ರೇಡಿಂಗ್ ಸ್ಟೈಲ್ ಇದು. ಸೊ ನಾನು ಕೆಲವೊಂದರಲ್ಲಿ ಟಾರ್ಗೆಟ್ನ ಇಡ್ತೀನಿ, ಕೆಲವೊಂದ್ರಲ್ಲಿ ಇಡಲ್ಲ. ಆಮೇಲೆ ನಾನು ಅಂದ್ಕೊಂಡಂಗೆ ನಾನು ಏನು ಲೆವೆಲ್ ಅಂದ್ಕೊಂಡಿರ್ತೀನಿ ಆ ರೇಂಜ್ ಬಂತು ಅಂತಂದರೆ ಆದಷ್ಟು ಬೇಗ ಟ್ರೈ ಮಾಡೋದು ನೋಡ್ತೀನಿ. ಕೆಲವೊಂದು ಸಲ ಆ ಲೆವೆಲಿಗೆ ಬರಲ್ಲ ಅಂದರೆ ಇಮಿಡಿಯೇಟಾಗಿ ನಾನು ಎಕ್ಸಿಟ್ ಆಗೋದಕ್ಕೂ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಾಗಿತ್ತು ಇದೊಂದು ಟೋಟಲ್ ನನ್ನ ಒಂದು ಪ್ರಾಫಿಟ್ಟು, ಆಮೇಲೆ ನಾನು ಮಾಡಿರೋಂಥ ಲೈವ್ ಟ್ರೇಡಿಂಗು. ಸೊ ನಿಮ್ಗೆ ಇದರಲ್ಲಿ ಕಲಿಯೋದಕ್ಕೆ ಹೋಪ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ವೀಡಿಯೋನ ಕ್ಲೀನಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಕ್ಯಾಂಡಲ್ಸ್ನ ಯಾವ ಥರ ನಾನು ಅರ್ಥ ಮಾಡ್ಕೊಳ್ತೀನಿ. ಆಮೇಲೆ ಈ ಥರ ಸ್ಟಾಕ್ಸ್ ಎಂಟ್ರಿ ಆಗಬೇಕು ಅಂತಂದರೆ ಸುಮಾರು ಜನ ಅದರಲ್ಲಿ ಫಂಡಮೆಂಟಲ್ ಎಲ್ಲ ನೋಡಬೇಕಂತ ಅವಶ್ಯಕತೆ ಏನಿದೆ, ಹಂಗೆ ಆ ಥರ ಒಂದು ಡೌಟ್ಸ್ ಬರ್ತಾ ಇರುತ್ತೆ. ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ಫಂಡಮೆಂಟಲ್ಸ್ ಅಂತ ಹೋದ ತಕ್ಷಣ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಮೈಕ್ರೋ ಕ್ಯಾಪ್. ಸೊ ನಿಮ್ಗೆ ಈಸಿಲಿ ಒಂದು 50 ಕೋಟಿ ಆಗಿಬಿಡ್ತು ಅಂದರೆ ಈಸಿಯಾಗಿ ಇಲ್ಲಿ ಪ್ರೈಸ್ನ ನೀವು ಮೇಲೆ ಕೆಳಗೆ ನೀವು ಮಾಡ್ಬೋದು ಈಸಿಯಾಗಿ. ಸೊ ಆ ರೀಸನಿಂದ ನಾನು ಈ ಥರದ ಸ್ಟಾಕ್ಸ್ನ ನೋಡ್ಕೊಂಡ್ಬಿಟ್ಟು ಓಕೆ ಇದನ್ನು ಮ್ಯಾನಿಪುಲೇಟ್ ಮಾಡೋಕ್ಕಾಗತ್ತಾ, ಆಬ್ವಿಯಸ್ಲಿ ಇದನ್ನು ಮ್ಯಾನಿಪುಲೇಟ್ ಮಾಡ್ಬೋದು. ಇದನ್ನು ಮಾಡೋಂಥ ಸ್ಟಾಕೇ ಇದು. ಸೊ ಹಾಗಾಗಿರೋದ್ರಿಂದ 15-20% ಈಸಿಯಾಗಿ ಒಂದು ದಿವಸದಲ್ಲಿ ಹೋಗುತ್ತೆ. ಸೊ ನೀವು ರಿಲಯನ್ಸಲ್ಲಿ ಆ ಥರ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಈ ಥರ ಸ್ಟಾಕ್ಸಲ್ಲೂ ನಾವು ಟ್ರೇಡ್ ಮಾಡಬೇಕು ಅಂತಂದರೆ ಒಂದು ಸ್ಪೆಷಲ್ ಸ್ಕಿಲ್ ಬೇಕು. ಏನು ಆಗಬಹುದು, ಎಷ್ಟು ಫಾಸ್ಟಾಗಿ ಬೀಳ್ಬೋದು. ಈ ಥರ ಸ್ಟಾಕ್ಸು ತುಂಬ ಫಾಸ್ಟಾಗಿ ಬೀಳುತ್ತೆ, ತುಂಬ ಫಾಸ್ಟಾಗಿ ಹೇಳುತ್ತೆ. ಅಂದರೆ ಈ ಥರದ ಸ್ಟಾಕ್ಸ್ಗಳು ಸ್ಕ್ಯಾಲ್ಪಿಂಗಿಗೆ ಒಂದು ಒಳ್ಳೆ ಇದು. ಆ ರೀಸನಿಂದ ನಾನು ಏನು ಮಾಡ್ತೀನಿ, ಈ ಥರ ಸ್ಟಾಕ್ಸ್ನ ಹುಡುಕ್ಬಿಟ್ಟು ಈ ಥರ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡ್ತೀನಿ. ಇದು ನನ್ನ ಸ್ಟೈಲ್ ಆಫ್ ಟ್ರೇಡಿಂಗು. ಸೊ ಇದಾಗಿತ್ತು ಇವತ್ತಿನ ಒಂದು ಲೈವ್ ಟ್ರೇಡಿಂಗ್ ವಿಡಿಯೋ. ನಾನು ಸಾಧ್ಯ ಆದರೆ ಮುಂದೆ ಈ ಥರದ ವಿಡಿಯೋಗಳನ್ನು ತರ್ತಾ ಹೋಗ್ತೀನಿ. ಕೆಲವೊಂದು ಕಂಟಿನ್ಯೂಸ್ ವಿಡಿಯೋದು ಮಾಡೋಕ್ಕಾಗಲಿಲ್ಲ, ಕೆಲವೊಂದು ಪ್ರಾಬ್ಲಮ್ಸ್ ಆಗಿರೋದ್ರಿಂದ, ಹಾಗಾಗಿ ನಾನು ಮಾಡಿಲ್ಲ. ಸೊ ಮುಂದಿನ ಈ ಥರದ ವಿಡಿಯೋಗಳನ್ನ ನಿಮಗೆ ತರ್ತಾ ಹೋಗ್ತೀನಿ. ಎಲ್ಲರಿಗೂ ಕೀಪ್ ವಾಚಿಂಗ್.